गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಇದು ಕ್ರಮಶಾಸ್ತ್ರ. ಯಾಕಂತಂದ್ರ ಕ್ರಮಶಾಸ್ತ್ರ ಬಹಳ ಮುಖ್ಯವಾಗಿರುವಂತದ್ದು. ನಮ್ಮ ಈ ಸಂಶಯ, ಮನಸ್ಸಿನಲ್ಲಿರುವಂತಹ ಸಂಶಯಗಳು ಏನದಾವ, ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ, ಇವೆಲ್ಲ ನಾಶ ಮಾಡ್ತಾವ. ಲೌಕಿಕದಲ್ಲಿ ಆದ್ರೂ ಕೂಡ ನಾವು ಮಕ್ಕಳಿಗೆ ಕ್ರಮವಾಗಿ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸ್ ಅಂತ ಯಾವ ರೀತಿ ಹೇಳ್ತೀವಿ, ಓದಿಸ್ತೀವಿ, ಅದೇ ರೀತಿ ಕೂಡ ಇಲ್ಲಿ ಕೂಡ ಹಲವಾರು ಕ್ರಮದಿಂದ ಹೋದಾಗ ನೀನು ಮೋಕ್ಷ ಆಗ್ತದ ಅನ್ನುವಂತ ವಿಚಾರವನ್ನ ಅವ್ರು ಹೇಳುತ್ತಾರೆ. ಇದರಲ್ಲಿ ಶಿವನ ಕರುಣೆಯನ್ನ ಪಡ್ಕೊಂಡು ಹೋಗುವಂಥದ್ದು ಶಿವಕಾರುಣ್ಯ ಸ್ಥಳ, ಜೀವನಿಗೆ ಬೋಧನೆಯನ್ನ ಮಾಡುವಂಥದ್ದು ಜೀವ ಸಂಬೋಧನಾ ಸ್ಥಳ, ಆಮೇಲೆ ನೀತಿ ಕ್ರಿಯಾಚಾರ್ಯ ಸ್ಥಳ, ನೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಆಮೇಲೆ ಇವು 3 ಅರ್ಥ ಆಗ್ಲಿಲ್ಲ ಅಂದ್ರೆ ಯೋಗ ಪ್ರತಿಪಾದನಾ ಸ್ಥಳ, ಆಮೇಲೆ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಬರ್ಕೊಂಡ್ ಬಂದಿದ್ದಾರೆ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಾಗ ಹಿಂದಿನ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನ ಅವರು ಹೇಳಿದ್ರು. ಯಾಕಂತಂದ್ರ ತತ್ವ ಜ್ಞಾನವನ್ನ ಬಲ್ಲಂತ ಜ್ಞಾನಿ ಏನಾದ್ರೂ ಮೋಹ ಮಾಡ್ತಾನೇನು, ಪರಮ ತತ್ವಜ್ಞಾನಿ ಏನಾದ್ರೂ ಮೋಹದಲ್ಲಿ ಬೀಳ್ತಾನೇನು ಅಂದ್ರೆ ಇಲ್ಲ ಅಂತ ಹೇಳಿದ್ರು. ಇವಾಗಿನ ಒಂದು 41ನೆಯ ಪದ್ಯದಲ್ಲಿ ಅವ್ರು ಹೇಳ್ತಾರ. ಯಾಕಂತಂದ್ರ ಜ್ಞಾನಿ ಆದಂಥವನು ಜ್ಞಾನ ಆಗ್ಯದ, ಆತ ಏನಾಗ್ಯದ, ಈಗ ಜ್ಞಾನ ಆಗ್ಯದಂದ್ರೂ ಕೂಡ ಆತ ಅಜ್ಞಾನಿಯಂತೆ ಇರ್ತಾನೆ. ಜ್ಞಾನ ಆದ್ರೂ ಕೂಡ ಆತ ಹೇಗಿರ್ತಾನ ಅಂತಂದ್ರ ಅಜ್ಞಾನಿ ಹಂಗ ಇರ್ತಾನ, ವ್ಯವಹಾರ ಮಾಡ್ತಾ ಇರ್ತಾನ. ಮತ್ತ ಅತಗೂ ಕೂಡ ಜನನ ಮರಣ ಸುಖ ದುಃಖ ಇವೆಲ್ಲ ಇರ್ತಾವ. ಆದ್ರೂ ಆತ ನಮ್ಮಂಗ್ ಮಾಡ್ಕನ್ನಲ್ರಿ ಮತ್ ಹೆಂಗ ಅಂತ ಅಂದ್ರೆ ಆತನಲ್ಲಿ ಏನು ಹೋಗಿರ್ತದಂದ್ರೆ ಜೀವತ್ವ ಭಾವ ಹೋಗಿರ್ತದ. ಜೀವಭಾವ, ಜೀವತ್ವ ಭಾವ ಅದು ಆತನ ಹತ್ರ ಹೋಗಿರ್ತದ. ಬರೀ ಜೀವನ್ ಮಾತ್ರ ಇರ್ತಾನೆ, ಜೀವ ಮಾತ್ರ ಇರ್ತದ ಹೊರತಾಗಿ ಜೀವತ್ವ ಭಾವ ಆತನಲ್ಲಿ ನಾಶ ಆಗಿರ್ತದೆ. ಒಂದು ಜೀವತ್ವ ಭಾವ ಇತ್ತಂದ್ರೆ ಆತಗೆ ಈ ತತ್ವದ ಒಂದು ಆನಂದ ಆಗ್ತದೆ, ಪರಮ ಆನಂದ ಆಗ್ತದೆ ಅನ್ನೋಂದ್ರ ಆಗಂಗಿಲ್ಲ. ಅದಕ್ಕೆ ನಮ್ಮ ರೋಗ ವಾಸಿ ಆಗ್ಬೇಕಾಗಿತ್ತಂದ್ರ ಪತ್ತೆ ಹೇಳ್ತಾರೆ ಡಾಕ್ಟರ್, ಇಲ್ಪ ನೀ ಇಂಥವೆಲ್ಲ ಬಿಟ್ಟಿ ಅಂತಂದ್ರ ನೀನ್ ಆರಾಮ ಆಗ್ತಿ, ಮತ್ ನೀನ್ ಇದನ್ ಮಾಡ್ತಾ ಹೋದೆ ಅಂದ್ರೆ ನೀವ್ ಉಳಿಯಂಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಕೂಡ ಇಲ್ಲಿ ಹೇಳ್ತಾರ ನೋಡ್ರಿ, 41ನೆಯ ಪದ್ಯದಲ್ಲಿ ಹೇಳ್ತಾರ. ಯಾಕಂದ್ರ ಈ ಮನಸ್ಸನ್ನ ಬದಲಾವಣೆ ಮಾಡ್ಕೊಡೋದು ಬಹಳ ಮುಖ್ಯ. ಬರೀ ನಾವ್ ಕೇಳ್ಬಿಟ್ಟಿವಿ ಅನ್ನೋದಲ್ಲ, ಮನಸ್ಸು ಪಲ್ಲಟ ಆಗ್ಬೇಕು. ಯಾವಾಗ ಅನಾತ್ಮವಾದಂತ ವಸ್ತುಗಳ ಮೇಲೆ ನಮ್ಮ ಮನಸ್ಸು ಐತಲ್ಲ, ಆ ಮನಸ್ಸನ್ನ ಈ ಕಡೆ ಗುರು ಹೇಳಿದಂತ ವಾಕ್ಯಗಳ ಮೇಲೆ ನಾವು ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ ಇಲ್ಲಿ 41ನೆಯ ಪದ್ಯದಲ್ಲಿ ಹೇಳ್ತಾರ, ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ ಗುರು ವಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ನೋಡ್ರಿ, ಯಾಕಂದ್ರ ಎಂದಿನಂತೆ ಜೀವ ಭಾವ ವಿರಲು ನಿಜ ನಿಗಮ ಗುರುವಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ ಅನ್ನುವಂತ ವಿಚಾರವನ್ನ ನಮ್ಗ ತಿಳಿಸ್ತಾ ಇದ್ದಾರ. ಯಾಕಂದ್ರ ಮೊದ್ಲ ಎಂದಿನಂತೆ ಅಜ್ಞಾನದಲ್ಲಿ ಏನಿದ್ದು ಜೀವ ಭಾವ ಏನಿತ್ತು, ಜೀವ ಭಾವ ಅಂತಂದ್ರ ಏನಂದ್ರ ಅದು ಒಂದು ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂತಂದ್ರ ಏನಂತಂದ್ರ
ಅವ್ರು ಹೇಳ್ತಾರ, ಈ ಅನಾತ್ಮ ವರ್ಗದ ಮೇಲೆ ಆತ್ಮಭಾವ ಮಾಡುವಂಥದ್ದು, ಒಂದಕ್ಕೊಂದು ತಾಧ್ಯಾತ್ಮ ಹೊಂದಿದಾವಿಲ್ಲಿ, ತಪ್ತಾಯ ಪಿಂಡದಂತೆ ಅಂತ ಹೇಳ್ತಾರ. ಯಾಕಂದ್ರೆ ಒಂದಕ್ಕೊಂದು ಅನೋನ್ಯ ಅಧ್ಯಾಸ ಅನ್ನುವಂಥದ್ದು ಇದು ಹೃದಯ ಗ್ರಂಥಿ. ಯಾಕಂದ್ರೆ ಆತ್ಮನ ಒಂದು ಏನು ಭಾವ ಅನಾತ್ಮದಲ್ಲಿ ಕೂಡಿಬಿಡ್ತವೆ. ಇದು ಸತ್ಯ ಅದ, ಮಿಥ್ಯೆ ಇದು ಇರುವಂತದ್ದು, ಇದು ಸತ್ಯ ಅದ ಅನ್ನುವಂತ ಭಾವ ಮಾಡುವಂಥದ್ದು. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರೆ, ಇದು ಜೀವ ಭಾವ ಅಥವಾ ಹೃದಯ ಗ್ರಂಥಿ. ಇದು ಈ ರೀತಿ ಇರೋದ್ರಿಂದ ಆ ಮಹಾತ್ಮರಿಗೆ ಏನಾಗಿರ್ತದೆ, ಈ ಹೃದಯ ಗ್ರಂಥಿ ನಷ್ಟ ಆಗಿರ್ತದೆ. ಒಂದು ವೇಳೆ ಈ ಸದ್ಗುರುವಿನ ಮುಖಾಂತರ ನಾವು ವೇದದ ಅರ್ಥವನ್ನ ಅರಿಯುವಂಥದ್ದು ಬಹಳ ಮುಖ್ಯ. ಇದು ವೇದದ ಒಂದು ವಿಚಾರವನ್ನ ತಿಳ್ಕೊಳ್ಳುವಂಥದ್ದು, ಶ್ರುತಿ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಯಾರಿಂದ ತಿಳ್ಕೊಳ್ಬೇಕಂತಂದ್ರ ಸದ್ಗುರುವಿನಿಂದಾನೆ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಆತರ ಶ್ರುತಿ ಗುರುಗಳ ಬೋಧೆ ಅದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ ಶ್ರುತಿ ಗುರುಗಳ ಬೋಧೆ ಅಂತ ಹೇಳ್ತಾರೆ. ಯಾಕಂದ್ರೆ ಶ್ರುತಿಯ ವಿಚಾರಗಳನ್ನ ಸದ್ಗುರುಗಳ ಮುಖಾಂತರ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇರ್ತದೆ. ಈ ಗುರುವಿನಿಂದ ವೇದವನ್ನ ಅರಿತ ಮೇಲೆ ನೋಡ್ರಿ, ಅದು ಮತ್ತೆ ಆ ಸದ್ಗುರುವಿನ ಮುಖಾಂತರ ತಿಳ್ಕೊಂಡ್ರು ಕೂಡ ಈ ಜೀವತ್ವ ಭಾವ ಇತ್ತು ಅಂತಂದ್ರ ಅದಕ್ಕೆ ಆನಂದ ಆಗಂಗಿಲ್ಲ. ಅದು ಹೃದಯಗಂತಿ ಛೇದನ ಆಗ್ಬೇಕು, ಹೋಗ್ಬೇಕದು. ಯಾಕಂತಂದ್ರ ಅಜ್ಞಾನ ಕಾಲದಲ್ಲಿ ಯಾವ ಭಾವ ಇತ್ತು ಅದೇ ಭಾವ. ಈಗ ತತ್ವಮಸಿ ವಾಕ್ಯ ಏನ್ ಹೇಳಿದಾರ, ಸದ್ಗುರುನಾಥ ಹೇಳಿದಾನೆ. ಇದು ಜ್ಞಾನದಲ್ಲಿ ಹೇಳಿದಂತ ವಿಚಾರಗಳು. ಯಾಕಂತಂದ್ರೆ ಇದು ಯಾರಿಗೂ ಒಬ್ರಿಗೆ ಹಿಂಗೆ ಹೆಣ್ಣಿಗೆ ಹೇಳುವಂತದ್ದಲ್ಲ, ಗಂಡಿಗೆ ಹೇಳುವಂತದ್ದಲ್ಲ, ಜೀವಾತ್ಮನಿಗೆ ಬೋಧನೆ ಮಾಡುವಂತ ವಿಚಾರಗಳು ಇವು. ಇಲ್ಲಿ ಕೂಡ ಹೇಳ್ತಾರ, ತತ್ವಮಸಿ ವಾಕ್ಯವನ್ನ ನೀನು ಎಲ್ಲವನ್ನ ಈ ಜಗತ್ತಿನಲ್ಲಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನ ಅರಿಯುವಂತ ಒಂದು ಅರಿವಿನ ಸ್ವರೂಪ ನೀನಿದ್ದೀಯ, ನೀನೇ ಆ ಪರಬ್ರಹ್ಮ ಸ್ವರೂಪ ಇದೆಯಾ. ತತ್ವಮಸಿ ತತ್ ತ್ವಂ ಅಸಿ ಅಂತ ವಾಚ್ಯಾರ್ಥ ಭಾಗವನ್ನೆಲ್ಲವನ್ನ ಬಿಟ್ಟು ಲಕ್ಷ್ಯಾರ್ಥ ಭಾಗವನ್ನ ಇಡ್ಕೊಂಡಾಗ ಆ ನಿನ್ನ ಉಳುಮೆ ನಿನಗೆ ಗೊತ್ತಾಗ್ತದ, ನೀನ್ ಯಾರಿದ್ದೀಯ ಅಂತ ನಿನಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ಬಂದ್ರು. ಅಷ್ಟು ಹೇಳಿದ್ರು ಕೂಡ ಸದ್ಗುರುಗಳ ವಾಕ್ಯದ ಮೇಲೆ ನಮಗೆ ಶ್ರದ್ಧೆ ಇರದೇ ಇದ್ರೆ, ಆ ಶ್ರದ್ಧೆ ಬರದೇ ಇದ್ರೆ ಈ ಸುಖ ಆಗ್ತದೇನೋ, ಪರಮಾನಂದದ ಸುಖ ಆಗ್ತದೇನೋ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಸದ್ಗುರುವಿನ ವಾಕ್ಯದ ಮೇಲೆ ಎಷ್ಟು ಒಂದು ಶ್ರದ್ಧೆ ಇಡ್ಬೇಕು ಅಂತಂದ್ರೆ ಅರ ಗುರುವೇ ಗತಿ ಅಂತ ಅನ್ಬೇಕಂತ ಹೇಳ್ತಾರೆ. ಈ ವಿಚಾರದಾಗ ಒಂದು ವಿಚಾರ ನೆನಪು ಬರ್ತದ. ಯಾಜ್ಞವಲ್ಕ್ಯ ಮಹರ್ಷಿಗಳು ಒಂದು ಸಣ್ಣ ವಿಚಾರ ಹೇಳ್ತಾರ ಅವರು. ಯಾಜ್ಞವಲ್ಕ್ಯ ಮಹರ್ಷಿಯ ಹತ್ರ ಜನಕ ಮಹಾರಾಜ ಕೆಲವು ಶಿಷ್ಯರ ಬಳಗ ಎಲ್ಲ ಕೇಳಕ್ ಬರ್ತಿತ್ತು. ಈ ಒಂದು ಉಪನಿಷತ್ತುಗಳ ವಿಚಾರಗಳನ್ನ ಅಲ್ಲಿ ಕೂಡ ಶ್ರವಣ ಮಾಡಕ್ ಎಲ್ರು ಬರ್ತಿದ್ರು. ಬಂದಾಗ ಇವ್ರು ಏನ್ ಮಾಡ್ತಾರೆ, ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಯಾವ ಶಿಷ್ಯರುಗಳು ಹೆಂಗಂತ ಗೊತ್ತಾಗ್ಬಿಡ್ತದೆ. ಅವ್ರೇನ ಮುಂದವ್ರು ಸೇವಾದಿಗಳನ್ನ ಮಾಡುವಾಗ್ಲಿ ಯಾವಾಗ್ಲಿ ತೋರ್ಸ್ಕೊಳ್ಳೋದೇ ಇರ್ಲಿ, ಏನೇ ಇದ್ರು ಕೂಡ ಅವ್ರ ಅಂತಃಕರಣ ಪಕ್ಕ ಸದ್ಗುರಿಗೆ ಗೊತ್ತಾಗ್ಬಿಡ್ತದೆ. ಅವಾಗ ಕುಂತು ಹೇಳ್ಬೇಕಾದಾಗ ಇವರು ಒಂದೊಂದ್ಸಲ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಯ್ತಂತಂದಾಗ ಆ ಜನಕ ಮಹಾರಾಜ ಅವರು ಬರ್ಬೇಕಾದಾಗ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆದಾಗ ಈ ಸದ್ಗುರುಗಳು ಏನ್ ಮಾಡ್ತಿದ್ರು, ಯಾಜ್ಞವಲ್ಕ್ಯ ಮಹರ್ಷಿಗಳು ಸ್ವಲ್ಪ ಹೇಳೋದು ಸ್ವಲ್ಪ ಲೇಟ್ ಮಾಡ್ತಿದ್ರು. ಅವ್ರು ಬಂದಾಗ ಪ್ರಮುಖವಾದಂತ ವಿಚಾರಗಳನ್ನ ಅವ್ರು ಹೇಳಕ್ ಶುರು ಮಾಡೋರು. ಅವಾಗ ಈ ಶಿಷ್ಯರಿಗೆಲ್ಲ ಅನಿಸ್ತಾ ಇತ್ತು, ಅಲ್ಲ ಗುರುಗಳಿಗೆ ನಾವೆಲ್ಲರೂ ಕೂತ್ಕೊಂಡಿರ್ತೀವಿ, ಅವ್ರು ಒಬ್ರು ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗಿ ಬಂದ್ರ ಆ ವಿಷಯಗಳನ್ನ ಹೇಳ್ದೇನೆ ಅವ್ರು ಬಂದ ನಂತರ ಹೇಳ್ತಾರಲ್ಲ, ಗುರುಗಳು ಶಿಷ್ಯರ ಹತ್ರ ತಾರತಮ್ಯ ಮಾಡ್ತಾ ಇದ್ದಾರ, ಒಬ್ರಿಗೆ ಒಂದ್ ಹೇಳ್ತಾ ಇದ್ದಾರ, ಒಬ್ರಿಗೆ ಬಹಳ ಪ್ರೀತಿ ಮಾಡ್ತಾರ, ಅವ್ರು ಬಂದ್ಮೇಲೆ ವಿಚಾರಗಳನ್ನ ಹೇಳ್ತಾರ ಅನ್ನುವಂತ ಸ್ವಲ್ಪ ಗುಜು ಮಾತಾಡ್ಕೊಳ್ಳೋದು ಸ್ವಲ್ಪ ಇವ್ರಿಗೆ ಕಿವಿಗೆ ಬಿತ್ತು. ಯಾರಿಗೆ? ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ. ಮತ್ತೆ ಇನ್ನೂ ಒಂದು ವಿಚಾರ ಅಂತಂದ್ರ ಕೆಲವು ಜನರಲ್ಲಿ ನೋಡ್ರಿ, ಯಾಕಂದ್ರ ಇದಕ್ಕ ಅಧಿಕಾರಿಗಳು ಬಹಳ ಮುಖ್ಯ ಜ್ಞಾನಕ್ಕೆ ಅನ್ನುವಂಥದಕ್ಕೆ ಈ ವಿಚಾರಗಳು ಬರ್ತಾವ. ಆತ ಗುರುವಿನ ಹತ್ರ ಹೆಂಗ್ ಕೇಳ್ಬೇಕನ್ನುವಂಥದ್ದು ಕೂಡ ಕೆಲವು ವಿಚಾರಗಳು ಬರ್ತಾವ.
ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಕೇಳ್ತಾ ಇದ್ದಾಗ ಬಹಳಷ್ಟು ಜನ ಹಿಂಗ್ ಮಾತಾಡ್ಕೊಳ್ತಿದ್ರು. ಇನ್ನು ಒಂದು ಕೆಲವು ಜನ ಹೇಳ್ತಿದ್ರು, ಜನಕ ಮಹಾರಾಜರದಾರ ಮಿಥಿಲಾ ನಗರ ಪಟ್ಟಣದ ಒಂದು ಏನು ಜನಕ ಮಹಾರಾಜರದಾರ ಅವರು, ಆ ರಾಜರ ಕಡೆಯಿಂದ ಏನಾದ್ರು ಸಂಪತ್ತು ಗುರುಗಳಿಗೆ ನಾನಾ ರೀತಿಯಿಂದ ಬೇಕಾದಂತಹ ಸಾಮಾನುಗಳು ಭೋಗದ ವಸ್ತುಗಳು ಎಲ್ಲ ಹೋಗ್ತಾವ. ಅದರ ಒಂದು ಮನಸ್ಸಿನಲ್ಲಿ ಅಪೇಕ್ಷೆಯಿಂದ ಇವ್ರು ಈ ತರ ಅವ್ರಿಗೆ ಬಹಳ ಪ್ರೀತಿ ತೋರಿಸ್ತಾರೆ ಅನ್ನುವಂತ ಭಾವನೆ ಕೆಲವ್ರಿಗೆ ಇತ್ತು ಅಲ್ಲಿ. ಯಾಕಂದ್ರೆ ಇವ್ರು ರಾಜರಲ್ಲ, ರಾಜರು. ಯಾಕಂದ್ರೆ ಸದ್ಗುರುಗಳು ಅವ್ರು ರಾಜರು ಅಂತ ಹೇಳ್ಬಿಟ್ಟು ಅವರಿಗೆ ವಿಶೇಷವಾದಂತ ಆಸಕ್ತಿಯಿಂದ ಅವರಿಗೆ ನೋಡ್ತಾ ಇದ್ದಾರೆ ಅನ್ನುವಂತ ಭಾವನೆ ಕೆಲವರಿಗಿತ್ತು. ಅವಾಗ ಇದೆಲ್ಲ ಗೊತ್ತಾಗಿ ಅಗ್ನಿವಲ್ಕ ಮಹರ್ಷಿರು ತಮ್ಮ ಯೋಗ ಶಕ್ತಿಯಿಂದ ಏನ್ ಮಾಡಿದ್ರು, ಅವರು ಆ ರಾಜ್ಯಕ್ಕ, ಮಿಥಿಲಾ ನಗರ ರಾಜ್ಯಕ್ಕ ಬೆಂಕಿ ಹತ್ತಂಗ್ ಮಾಡಿದ್ರು. ಅವರು ಸುಮ್ನೆ ಕುಂತು ಕೇಳ್ಬೇಕಾದಾಗ ಏನ್ ಮಾಡಿದ್ರು, ಒಬ್ಬ ಸೇವಕ ಓಡಿ ಬಂದು, ಇಲ್ಲ ಅಂತಃಪುರಕ ಏನಾಗ್ಯದ, ಬೆಂಕಿ ಹತ್ತಿ ಬಿಟ್ಟದ, ಇಡೀ ರಾಜ್ಯಕ್ಕೆ ಬೆಂಕಿ ಹತ್ತದ, ಅರಮನೆಗೆ ಬೆಂಕಿ ಹತ್ತದ, ಎಲ್ಲ ಸುಟ್ಟು ಹೋಗಕತ್ತವ ಅಂತ ಆತ ಬಂದ ತಕ್ಷಣನೇ ಬಂದು ಇವ್ರಿಗೆಲ್ಲ ಹೇಳಿದ್ರು. ಇವ್ರು ಸುಮ್ನೆ ಕುಂತಿದ್ರು, ಯಾರೋ ಜನಕ ಮಹಾರಾಜ ಏನು ಹೇಳಿರ್ಲಿಲ್ಲ. ಆಮೇಲೆ ಇವ್ರೆಲ್ಲರೂ ನಮ್ಮ ಬಟ್ಟೆ ಸುಟ್ಟು, ನಿಮ್ ಬಟ್ಟೆ ಸುಟ್ಟು, ನಮ್ಮ ವಸ್ತು ಸುಡ್ತೀವಿ, ನಿಮ್ಮ ವಸ್ತು ಸುಡ್ತೀವಿ ಅಂತ ಎಲ್ಲ ಶಿಷ್ಯರೆಲ್ಲರೂ ಓಡೋದ್ರು ಕೂಡ ಇವ್ರು ಏನೇ ಅವರು ಒಂದ್ 2-3 ಜನ ಬಂದು ಕೂಡ ಇಲ್ಲ, ಅಂತಃಪುರದಲ್ಲಿ ಅರಮನೆಯಲ್ಲಿ ಎಲ್ಲಾ ವಸ್ತುಗಳು ಮತ್ತೆ ಆಭರಣಗಳು ಪ್ರತಿಯೊಂದು ವಸ್ತುಗಳು ಸುಡ್ತಾ ಇದ್ದಾವ ಅಂತ ಪದೇ ಪದೇ ಬಂದು 1-2-3 ಬಂದು ಹೇಳಿದ್ರು ಕೂಡ ಇವ್ರೇನು ಅಲ್ಲಿಗೆ ಹಾಡ್ಲಿಲ್ಲ. ಅವರು ಒಂದೇ ರೀತಿಯಿಂದ ಅವರು ಕೇಳ್ತಾನೆ ಇದ್ರು, ಇವ್ರು ಹೇಳ್ತಾನೆ ಇದ್ರು. ಆಮೇಲೆ ಇನ್ನೊಬ್ರು ಬಂದು ಹೇಳಿದ್ರೆ, ಇಲ್ಲ ಎಲ್ಲ ಸುಡ್ತಾ ಇದ್ದಾವ ಗುರುಗಳೇ ಅಂತಂದ್ರ, ಇಲ್ಪ ಮತ್ತೆ ನೀವು ಅವರೆಲ್ಲ ಅಷ್ಟೊತ್ತಿಗೆ ಇವ್ರ ಬಟ್ಟೆ ಅದೆಲ್ಲ ನಾವು ಸರಿ ಮಾಡ್ಕೊಂಡಿವಂತ ಅನ್ನುವಂತ ದೃಷ್ಟಿಯಲ್ಲಿ ಎಲ್ಲ ಶಿಷ್ಯರು ಬಂದ್ರು. ಅವಾಗ ಹೇಳಿದ್ರು, ಇಲ್ಲ ನಿನ್ನ ಅಂತಃಪುರದಲ್ಲಿ ಎಲ್ಲಾ ಸಂಪತ್ತು ಸುಟ್ಟು ಹೋಗ್ತಾ ಇರ್ಬೇಕಾದಾಗ ಮತ್ ನೀ ಇಲ್ಲೇ ಕುಂತಿಯಲ್ಲ, ನೀವು ಹೋಗ್ಬೇಕು ಅಂತ ಮಹರ್ಷಿಗಳು ಅಲ್ಲಿ ಹೇಳಿದಾಗ ಜನಕ ಮಹಾರಾಜರು ಹೇಳಿದ್ರು, ಬೇಕಾದಷ್ಟು ಅಂತಃಪುರ ಸುಟ್ಟೋಗ್ಲಿ, ಅರಮನೆ ಸುಟ್ಟೋಗ್ಲಿ, ಸಂಪತ್ತು ಸುಟ್ಟೋಗ್ಲಿ, ಏನೇ ಸುಟ್ಟೋಗ್ಲಿ, ಬಂದತ್ರಿ ಶರೀರ ಕೂಡ ಸುಟ್ಟೋಗ್ಲಿ, ಆದ್ರೆ ನಾನು ಸುಡದೇ ಇರುವಂತ ಅಜರಾಮರಾಗಿರುವಂತ ಆ ಒಂದು ಒಳಗಡೆ ಒಂದು ಸಚ್ಚಿದಾನಂದ ಸ್ವರೂಪ ನಾನು ಬೇರೆ ಇದ್ದೀನಿ, ಇದ್ಯಾವುದು ನನಗೆ ಸಂಬಂಧ ಇಲ್ಲ, ನಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ನನಗೆ ಇವಾಗ ಗೊತ್ತಾಗಿದೆ ಗುರುಗಳೇ, ನಾನು ಹೆದರಲ್ಲ, ನಾನು ಹೋಗಲ್ಲ ಅಂತ ಹೇಳಿದ್ರಂತ. ನೋಡ್ರಿ ಎಂತ ಒಂದು ಅದ್ಭುತ ಮಾತು. ಅದಕ್ಕೆ ಶಿಷ್ಯ ಈ ರೀತಿಯಾಗಿ ಕೇಳುವಂಥದ್ದು ಮುಖ್ಯವಾಗಿ ಅಂತ ಇರುವಂತ ಅಧಿಕಾರಿ, ಈ ಭಾವದಿಂದ ಕೇಳುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಅಷ್ಟು ಗುರುವಿನ ಮೇಲೆ ಭಕ್ತಿ ಇಟ್ಕೊಂಡು ಕುಂತು ಕೇಳುವಂತ ಒಂದು ಶಿಷ್ಯನ ಮಾತು ಕೇಳಿ ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಂತ. ಗೊತ್ತಾಯ್ತಾ ನಿಮ್ಗ? ನೀವು ಒಂದು ಬಟ್ಟೆ ಸುಡ್ತಾವ, ಆಶ್ರಮದ ಎಲ್ಲ ಸುಡ್ತಾವಂತ ನೀವು ಹೋದ್ರಿ, ಗೊತ್ತಾಯ್ತಾ ನಿಮ್ಗೆ ಅಂದಾಗ ಎಲ್ಲರೂ ಮಾತಾಡ್ಕೊಂಡ್ರಂತ, ನಿಜವಾಗಿ ಜ್ಞಾನಕ ಅಧಿಕಾರಿ ಅಂದ್ರೆ ಜನಕ ಮಹಾರಾಜರು ಅಂತ ಹೇಳಿದ್ರಂತ. ಹಿಂಗಾಗಿ ಇಲ್ಲಿ ಕೂಡ ಜೀವತ್ವ ಭಾವ ಕೂಡ ಗುರು ಹೇಳಿದಾಗ ಹೋಗ್ಬೇಕು. ಇಲ್ಲ ಗುರುಗಳು ಹಂಗ ಹೇಳ್ತಾರೆ, ನಾವ್ ಹಿಂಗೆ ಮಾಡ್ತೀವಿ ಅಂದ್ರೆ ನಮ್ಗೆಲ್ಲ ಗೊತ್ತಾಗಿದೆ, ಅದರಿಂದ ಏನೇನ್ ಫಲಗಳದಂತ ಗೊತ್ತಾಗಿದೆ ಅಲ್ಲ, ಅದನ್ನೇ ಕೇಳಿ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಇರ್ತದ. ಅದಕ್ಕೆ ಇಲ್ಲಿ ಕೂಡ ಆ ಹೃದಯ ಗ್ರಂಥಿ ಅನ್ನುವಂಥದ್ದು ಏನೈತೆ ಅಂದ್ರ, ಇದು ಬೇರೆ ಯಾವ್ದು ವಿಚಾರ ಮಾಡೋದಲ್ಲ. ನಮ್ಮ ಶರೀರ ಸತ್ಯ ಆಯ್ತು ಮಿಥ್ಯೆ ಆಯ್ತು, ಶರೀರದ ಒಳಗಡೆ ಇರುವಂತ ಇಂದ್ರಿಯಗಳು ಸತ್ಯ ಅದಾವೋ ಮಿಥ್ಯೆ ಅದಾವೋ, ಇವೆಲ್ಲವುಗಳನ್ನ ಇದಿರಿಟ್ಟು ಅರಿಯುವಂತ ಅರಿವಿನ ಸ್ವರೂಪ ನಾನು ಬೇರೆನೆ ಇದ್ದೀನಿ ಅನ್ನುವಂಥದ್ದು ಏನು ಎರಡೂ ಒಂದಾಗಿದು. ಅದಕ್ಕೆ ಏನ್ ಹೇಳ್ತಾರ, ಮೊದಲ ನಾನೇ ಶರೀರ, ಇದೆಲ್ಲ ನಂದು, ಈ ಶರೀರ ಹೋಯ್ತು ಅಂದ್ರೆ ನಾನು ಹೋಗ್ತೇನೆ, ಅಥವಾ ಶರೀರಕ್ಕೆ ಏನಾದ್ರೂ ನನಗೆ ಆಯ್ತು ಅಂತ ಒಂದು ಆರೋಪ ಭಾವ, ಒಂದ್ರಲ್ಲಿ ಒಂದು ಆರೋಪ ಭಾವ ಮಾಡ್ಕೊಂಡು ದುಃಖ ಪಡ್ತಾ ಇದ್ದ. ಯಾವಾಗ ಸದ್ಗುರುಗಳ ಮುಖಾಂತರ ತಿಳ್ಕೊಂಡ ನಂತರ ಅವಾಗ ಹೇಳ್ತಾನೆ, ಎನ್ನೊಡನೆ ಸಮರಸವಿನ್ನು ಬೇಡಲೆ ತನುವೆ ನೀನು ಮುಂದಿನಂತೆ ಅನ್ನೇ ಏನಾಗಿ ಅಂತ ಹೇಳುವಂಥದ್ದು ಒಂದು ವಿಚಾರ ಬರ್ತದ. ಅದಕ್ಕೆ ಮೊದಲ ನಾನು ಹೆಂಗಿದ್ದೀವಿ, ನೀನ್ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅನ್ಕೊಂಡಿದ್ದೆ, ಆದ್ರೆ ನಾನು ನೀನು ಒಂದೇ ಅನ್ಕೊಂಡಿದ್ವಿ. ಈಗ ಗೊತ್ತಾಯ್ತು, ನೀನ್ ಮಲಮೂತ್ರದಿಂದ ಕೂಡಿದಿ, ನೀನ್ ಒಂದು ಕಾಲದಲ್ಲಿ ತೋರಿ ಇನ್ನು 2 ಕಾಲದಲ್ಲಿ ತೋರಂಗಿಲ್ಲ, ನೀನ್ ನಾಶ ಆಗ್ತಿದಿ. ಇದೆಲ್ಲ ನಿನಗದಾವ, ಆದ್ರೆ ನನಗಿಲ್ಲ, ನಾ ಪರಿಶುದ್ಧವಾಗಿ ಇದೀನಿ, ನಾ 3 ಕಾಲದಲ್ಲಿ ಇದೀನಿ, ನಾನು ಯಾವತ್ತು ನಾಶ ಆಗದೆ ಇರುವಂತವನದೀನಿ. ಈಗ ನನಗ್ ಗೊತ್ತಾಯ್ತು, ನಿನ್ನ ಲೆಕ್ಕನೇ ಬೇರೆ ನನ್ನ ಲೆಕ್ಕನೇ ಬೇರೆ ಅನ್ನುವಂಥದ್ದು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅದಕ್ಕೆ ಈ ಶರೀರನೇ ಬೇರೆ, ನಾನೇ ಬೇರೆ ಅಂತ ಈ ರೀತಿ ಏನಾಗ್ತದ, ಒಂದ್ರಲ್ಲಿ ಒಂದು ಅನನ್ಯ ಅಧ್ಯಾಸ ಏನಾಗಿರ್ತದ, ಭ್ರಾಂತಿ ಆಗಿರ್ತದ. ಅನಾತ್ಮ ವರ್ಗದ ಮೇಲೆ ಆತ್ಮಭಾವ ಮಾಡೀವಿ, ಆತ್ಮದ್ರಲ್ಲಿ ಅನಾತ್ಮ ಭಾವ ಮಾಡ್ಕೊಂಡಿದೀವಿ. ಅದಕ್ಕೆ ಗುರು ಏನ್ ಹೇಳ್ತಾನ, ಇದನ್ನೆಲ್ಲ ಬಿಡಿಸ್ತಾನೆ.
ಬಿಡಿಸ್ತಾನ. ಯಾಕಂದ್ರ ಈ ಶರೀರ ನೀನು ಅಲ್ವೇ ಅಲ್ಲ. ಅದಕ್ಕೆ ಈ ದುಃಖಕ್ಕೆ ಮೂಲ ಕಾರಣ ಯಾವುದಂದ್ರೆ ಶರೀರ ನಾನು ಅನ್ನುವಂಥದ್ದು. ಶರೀರ ತನುಭಾವಗಳಿಗೆ ದುಃಖದ ಕೇಳುವಂತ ಪರಮಾನುಭವದೆಯಲ್ಲಿ ಹೇಳ್ತಾರೆ. ಅದಕ್ಕೆ ಈ ಶರೀರ ನಾನಲ್ಲ, ಈ ಶರೀರದಲ್ಲಿರುವಂತ ಇಂದ್ರಿಯಗಳು ಏನು, ಅಂತಃಕರಣಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾನೇಂದ್ರಿಯಗಳು, ಇಂದ್ರಿಯ ಇವೇನು ಅದಾವ, ಇವು ಯಾವ ನಾನಲ್ಲ ಅಂತ ನಾವ್ ಯಾವಾಗ ತಿಳಿತಾ ಬರ್ತೀವಿ, ಇಲ್ಲಿ ಹೃದಯ ಗ್ರಂಥಿ ಅನ್ನುವಂಥದ್ದು ಏನು ಇರ್ತದಲ್ಲ, ಇದು ಭ್ರಾಂತಿ ಅನ್ನುವಂಥದ್ದು ಛೇದನ ಆಗ್ಬೇಕು, ಅದು ಹೊಡೆದು ಹೋಗ್ಬೇಕು. ಆವಾಗ ಏನಾಗ್ತದ, ಈ ರೀತಿ ಹೋದಾಗ ಜೀವತ್ವ ಭಾವ ಅಲ್ಲಿ ಹೋಯ್ತು ಅಂದಾಗ ಆತ ಜೀವನ್ ಮುಕ್ತನೇ ಆಗ್ತಾನ. ಅದಕ್ಕ ಈಗ ಒಂದು ವೇಳೆ ನಾವು ಗುರು ಮುಖಾಂತರ ತಿಳ್ಕೊಂಡಿದೀವಿ, ಆದ್ರೆ ಗುರು ಹೇಳಿದ್ರನ್ನ ನಾವ್ ಹಂಗ ಇಲ್ರಿ ಹಂಗ ಅದಕ್ಕೆ ಹೇಳ್ತಾರೆ, ಎಷ್ಟೋ ವರ್ಷ ಕೇಳಿದ್ರು ಕೂಡ ಮನಸ್ಸು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರ ಬಹಳ ವ್ಯರ್ಥ ಆಗ್ತದೆ. ಸದ್ಗುರು ಏನ್ ಹೇಳಿದಾನೆ ಅದು ಸ್ವಲ್ಪ ನಾವು ಮನಸ್ಸನ್ನ ಇದು ಅಷ್ಟೇ ಬೇಗ ಮನಸ್ಸು ಬದಲಾವಣೆ ಆಗ್ತಿದೆ ಅಂತಲ್ಲ. ಅದಕ್ಕೆ ಹೇಳ್ತಾರೆ ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನು ಅಂತ ಹೇಳ್ತಾರ ಅವ್ರು. ಎಷ್ಟೋ ಜನ್ಮಾಂತರದಿಂದ ಬಂದಂತ ಇದು ಮನಸ್ಸು, ಇದು ಜಂಗ್ ತಿಂದು ಹೋಗ್ಯದ್ರಿ, ಇದಕ್ಕ ಪೆಟ್ರೋಲೇ ಬೇಕು, ಅದು ಇದು ಏನ್ ಬೇಕಂಗಿಲ್ಲ, ಇದಕ್ಕ ಸರಿ ಪೆಟ್ರೋಲ್ ಬೇಕಂತಿದ್ರು. ಸೀಮೆ ಎಣ್ಣೆ ಹಾಕಿದ್ರ, ಈ ಸಾಬೂನ್ ಹಚ್ಚಿದ್ರು ಹೋಗಂಗಿಲ್ಲ, ಇದ್ರ ಜಂಗ್ ಮನಸ್ಸಿನ ಜಂಗ್ ಹೋಗ್ಬೇಕಾಗಿತ್ತು ಅಂದ್ರ ಇದಕ್ ಪೆಟ್ರೋಲೇ ಬೇಕು ಅಂತ ಮಹಾತ್ಮರು ಹೇಳ್ತಿದ್ರು. ಹಂಗಾಗಿ ಇದು ಮತ್ತೆ ಇಲ್ರಿ ಗುರುಗಳು ಹಂಗ ಹೇಳ್ತಾರ, ನಾವ್ ಹಿಂಗೆ ಇರ್ತೀವ್ರಿ ಅಂತಂದ್ರ ಅದೇನಾಗ್ತದ, ನೀ ಎಷ್ಟು ಸದ್ಗುರುವಿನಿಂದ ನೀ ಕೇಳಿದ್ರು ಕೂಡ ನಿನಗ ಆ ಆನಂದ ಆಗಕ್ ಸಾಧ್ಯ ಇಲ್ಲ. ಅದಕ್ಕ ಏನಂತಂದ್ರ ಇಲ್ಲಿ ಜೀವನ್ ಮುಕ್ತಿ ಸುಖ ಅಲ್ಲಿ ಅನುಭವಿಸಕ್ ಆಗಂಗಿಲ್ಲ. ಅದ ಈಗ ಸದ್ಗುರುವಿನ ಮುಖಾಂತರ ನಿಗಮದಲ್ಲಿರುವಂತ ಅರ್ಥವನ್ನು ನಿಗಮ ಅಂದ್ರ ಜ್ಞಾನದ ಮಾರ್ಗ, ಅದು ಜ್ಞಾನದಲ್ಲಿ ಹೇಳಿದಂಥದ್ದನ್ನ ತಿಳಿದ ಮೇಲೆ ಈ ದೇಹಾದಿ ಅನಾತ್ಮವಾಗಿರುವಂಥದ್ದು, ಜನನ ಮರಣಗಳು ನನಗಿಲ್ಲ ಅನ್ನುವಂಥದ್ದು ನನಗಿಲ್ವೇ ಇಲ್ಲ. ಯಾಕಂದ್ರ ಅದು ಶರೀರಕ್ಕಾಗುವಂಥದ್ದು. ಅದ್ರ ನಾನು ಯಾವಾಗ್ಲೂ ಹೆಂಗದೀನಿ, ಅಸಂಗವಾಗಿದ್ದೀನಿ, ದೇಹಾದಿ ಧರ್ಮಗಳಿಗೆ ನಾನು ವಿಲಕ್ಷಣನಾಗಿ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪ ನಾನು ಇದ್ದೀನಿ ಅಂತ ತಿಳಿದಿರ್ಬೇಕು, ತಿಳಿಬೇಕು. ಅದಕ್ಕೆ ಇದು ಬಹಳ ಮುಖ್ಯ. ಸದ್ಗುರು ವಾಕ್ಯವನ್ನ ಕೇಳಿ ಅಲ್ಲಿ ನಡೆಯಲ್ಲಿ ತಗೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟ. ಹೇಳಿದಂತ ವಾಕ್ಯವನ್ನ ಅದು ಅರಗಿಸ್ಕೋಬೇಕು. ಈಗ ಮನೆ ನಮ್ಮಲ್ಲಿ ಊಟ ಐತೆ, ಅದ ಮುಂದೆ ಇಟ್ಕೊಂಡ್ ಕುಂತ್ರೆ ನಮ್ಗೆ ಆನಂದ ಆಗ್ತಿದೆ, ತಿನ್ಬೇಕು, ತಿಂದಾಗ ಮಾತ್ರ ಅದು ಜೀರ್ಣ ಆಗ್ಬೇಕು. ಹಂಗಾಗಿ ಸದ್ಗುರು ವಾಕ್ಯವನ್ನ ನಾವು ತಗೊಂಡು ಆ ಪ್ರಕಾರ ನಡ್ಕೊಳ್ಬೇಕು, ಅದು ಜೀರ್ಣ ಆಗ್ಬೇಕು, ಅಂದಾಗ ಮಾತ್ರ ಅಂತ ಆನಂದ ಆಗಕ್ ಸಾಧ್ಯ ಆಗ್ತದ. ಇಲ್ಲ ಅಂತಂದ್ರ ಎಂದಿಗೂ ಎಂದಿನಂತೆ ಜೀವ ಭಾವ ಇಲ್ಲ. ಗುರುವಿನ ಹತ್ರ ಕೇಳೋದಕ್ಕಿಂತ ಮುಂಚೆನೆ ಅದೇ ಗುಣಗಳಿದ್ವು, ಗುರುವಿನ ಹತ್ರ ಕುಂತು ಕೇಳಿದ ಮ್ಯಾಲೂ ಬರೀ ಇದೇ ಗುಣಗಳಿದ್ವು ಅಂದ್ರೆ ಯಾವಾಗ ಆಗ್ತದ್ರಿ? ಇದು ಬದಲಾವಣೆ. ಅದಕ್ಕೆ ಉಪದೇಶ ಅನ್ನುವಂಥದ್ದೇನು, ಉಪದೇಶ ಅಂದ್ರೆ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಏನು ಸಂಸಾರದಲ್ಲಿ ಅನಾತ್ಮ ವರ್ಗದ ಮೇಲೆ ಏನ್ ಭಾವ ಇಟ್ಟಿದೆ ಅದನ್ನ ತೆಗೆದು ಇಲ್ಲಿ ಗುರು ವಾಕ್ಯದ ಮೇಲೆ ಇಡುವಂಥದ್ದು, ಕೇಳುವಂಥದ್ದು, ಆ ಪ್ರಕಾರ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಅದನ್ನ ಕೇಳಿದೇನೆ ನಮ್ಗ ಇಂಥವೆಲ್ಲ ಮೊದಲೇ ಕೇಳೋದಕ್ಕಿಂತ ಮುಂಚೆನೆ ಇದೇ ಜೀವತ್ವ ಭಾವ ಇತ್ತು, ಮತ್ತೆ ಕೇಳಿದ್ಮೇಲೆ ನಾ ಹಂಗ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಂಥವ್ರಿಗೆ ಇದು ಮುಕ್ತಿ ಸುಖ ಸಾಧ್ಯ ಆಗಂಗಿಲ್ಲಪ್ಪ ಅಂತ ಕೂಡ ಹೇಳ್ತಾರ ಅವರು. ಮತ್ತೆ ಈಗ 1ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ಎಂದಿನಂತೆ ಕಾಮವೆಂದಿನಂತೆ ಕೋಪವತಿ, ಲೋಭವೆಂದಿನಂತೆ ಮದ ಮೋಹ ಮತ್ಸರ ನಿಖರವೆಂದಿನಂತೆ, ಭಯ ಶೋಕವೆಂದಿನಂತೆ, ಮೂರವಸ್ಥೆ ಎಂದಿನಂತೆ, ತೋರ್ಪ ಹಸಿವು ತೃಷೆಗಳಿರುತ್ತಿರಲು ಅಂತ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ ಇಲ್ಲಿ ಕೂಡ ಜ್ಞಾನಿಗೆ ಮೊದಲ ಇವೆಲ್ಲ ಏನದಾವ ಅಂದ್ರ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಜ್ಞಾನಿಯಲ್ಲಿ ಇರ್ತಾವ, ಅಜ್ಞಾನಿಯಲ್ಲೂ ಇರ್ತಾವ. ಯಾಕಂತಂದ್ರ ಜ್ಞಾನಿಯಲ್ಲಿ ಜ್ಞಾನ ಆದ ತಕ್ಷಣನೇ ಆತಗೆ ಜನನ ಮರಣ ಆಗ್ಬಾರ್ದ್ರಿ, ಹಸಿವು ತೃಷೆಗಳು ಆಗ್ಬಾರ್ದ್ರಿ, ಈ ಮೋಹಗಳು ಇವೇನು ಇರಬಾರ್ದ್ರಿ ಅಂತ ಕೆಲವರು ಹೇಳ್ತಾರ. ಯಾಕಂತಂದ್ರ ಇನ್ನೊಂದು ಜ್ಞಾನ ಅಂತ ಹೇಳ್ತಾರ ಅವರು. ಬಹಳಷ್ಟು ಜನ ನಮಗೂ ಹೇಳಿದಾರೆ, ಅಲ್ರಿ ಇವ್ರು ಶಾಸ್ತ್ರ ಹೇಳ್ತಾರ, ಮನೆಗೆ ಯಾಕೆ ಹೇಳ್ಬೇಕು, ಮಠದಾಗ ಹೇಳ್ತಾರಪ್ಪ ಮನೆಗೆ ಹೇಳ್ತಾರೇನು ಅನ್ನುವಂಥದ್ದು. ಮಕ್ಕಳದೆಲ್ಲ ಇರ್ತಾರ್ರಿ, ಮತ್ತೆ ಮಕ್ಕಳ ಜೊತೆ ಎಲ್ಲಾ ಮತ್ತೆ ಸಂಸಾರ ಮಾಡ್ತಾರ, ವ್ಯವಹಾರ ಮಾಡ್ತಾರ, ಅದು ಇದು ತಗೊಳ್ತಾರ, ಅವ್ರಿಗೂ ಆಸೆ ಇರ್ತದಲ್ಲ, ಮತ್ತೆ ಇವ್ರದ್ದು ಬಿಟ್ಟು ಹೋಗ್ಯದೇನ್ರಿ ಅಂತ ಕೆಲವರು ಹೇಳ್ತಾರ. ಕೆಲವರು ಹಂಗ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಈ ರೀತಿ ಕೆಲವ್ರು ಕೂಡ ಹೇಳ್ತಾರ. ಆದ್ರ ಇಲ್ಲಿ ಹೆಂಗಾಗ್ತದ ಅಂತಂದ್ರ ಜ್ಞಾನಿಗೆ ಹಿಂಗ ಅಂತ ಹೇಳ್ಕೊಳಕ್ ಇರಂಗಿಲ್ಲ. ಯಾಕಂತಂದ್ರ ಆತ ಹೆಂಗಿರ್ತಾನಂದ್ರ
ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಇವು ಆತನಲ್ಲಿ ಮೊದಲ ಗುರುವಿನ ಹತ್ರ ಕೇಳೋದಕ್ಕಿಂತ ಮುಂಚೆ ಇರ್ತಾವ. ಆಮೇಲೆ ಈ ಜನನ ಮರಣ ಅನ್ನುವಂಥದ್ದು ಕೂಡ ಅವು ಜ್ಞಾನ ಆದ್ಮೇಲೂ ಇರ್ತಾವ, ಜ್ಞಾನ ಆಗೋದಕ್ಕಿಂತ ಮುಂಚೆನೂ ಇರುವಂತವ್ ಇವು ಮಾಮೂಲಿ. ಇಲ್ಲಿ ಇತನ ಬಲ್ಲಿನೂ 3 ಗುಣಗಳು ಏನಿರ್ತಾವ, ಅತನ ಬಲ್ಲಿನೂ ಅಜ್ಞಾನ ಕಾಲದಲ್ಲೇನೂ ಇರ್ತಾವ. ಇವೆಲ್ಲ ಮಾಮೂಲಿ. ಜ್ಞಾನ ಆದ್ಮೇಲೆ ಕೂಡ ಇತನ ಬಲ್ಲಿ ಇರ್ತಾವ, ಆದ್ರ ಅತನ ಬಲ್ಲಿನೂ ಇರ್ತಾವ. ಯಾಕಂದ್ರ ಇಲ್ಲಿ ಇತನ ಬಲ್ಲಿ ಏನಾಗಿರ್ತಾವ, ಸುಟ್ಟು ಬೀಜದಂಗಾಗಿರ್ತಾವ. ಇವೇನ್ ಕೆಲ್ಸಕ್ಕೆ ಬರಂಗಿಲ್ಲ. ಇದನ್ ಬಲ್ಲಿ ತೋರ್ದಂಗ ಆಗ್ತಾವ. ಜ್ಞಾನಿ ಬಲ್ಲಿ ತೋರ್ದಂಗ ಆಗ್ತಾವ, ಅಜ್ಞಾನಿ ಬಲ್ಲಿ ಅವು ಬೀಜನೇ ಇರ್ತಾವ. ಯಾಕಂದ್ರೆ ಅವು ನಷ್ಟ ಆಗಿರಂಗಿಲ್ಲ. ಹಂಗಾಗಿ ಇಲ್ಲಿ ಕೂಡ ಅವ್ರು ಏನ್ ಹೇಳ್ತಾರ, ಅಜ್ಞಾನ ಕಾಲದಲ್ಲಿ ಇದ್ದಂಥದ್ದು ಏನಾದ್ರೂ ಒಂದನ್ನ ಪಡಿಬೇಕನ್ನುವಂಥದ್ದು, ಈ ಎಂದಿನಂತೆ ಕಾಮ, ಅದನ್ನ ಪಡಿಬೇಕು ಇದನ್ನ ಪಡಿಬೇಕು ಅನ್ನುವಂಥ ಭಾವ ಇರುವಂತದ್ದಾಗಿರ್ಬೋದು, ಕೋಪ ಆಗಿರ್ಬೋದು. ಅದಕ್ಕೆ ಹೇಳ್ತಾರ ಅವ್ರು ನಿಜಗೊಂಡ್ರು ಬಹಳಷ್ಟು ವಿಚಾರಗಳು ಹೇಳ್ತಾರ ಅವ್ರು. ಎಡರೆಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನ್ನು, ಕಡು ಜೌವನದೊಳು ವಿಕೃತಿ ದೂರದಿರುವುದನ್ನು, ಪಿಡಿದ ನಿಯಮವನ್ನು ಎಡೆಬಿಡದೆತಿ ಛಲವನ್ನು, ಅಲ್ಲಿ ಅದರಲ್ಲಿ ಕೋಪವಂಟದ ತಪವನ್ನು, ಪರ ರೂಪುಗೆಂಡೆಳಸದ ಕರಣ ವಿಜಯವನ್ನು, ತಾಪ ಒಡರಿ ಕೆಡಿಸದ ಸಾರ ಸುಖವನ್ನು, ಕಾಪಟ್ಟೆವಿಲ್ಲದ ಆಶ್ರಮ ಧರ್ಮರತಿಯನ್ನು ಅಂತ ಕೇಳತ್ತಾರ ಅವ್ರು. ಆದ್ರ ಇಲ್ಲಿ ಏನ್ ಹೇಳ್ತಾರ, ಗುರುವಿನ ಮುಂದೆ ಕೂತ್ಕೊಂಡೋದಕ್ಕಿಂತ ಮುಂಚೆ, ಕೇಳೋದಕ್ಕಿಂತ ಮುಂಚೆ ಏನಿರ್ತಾವ ಅದೇ ಕೋಪ, ಅದೇ ಲೋಭ, ಮದ, ಮೋಹ, ಮತ್ಸರ, ಈ ಶೋಕ, ಇವು ಎಲ್ಲ ಏನದಾವ, ಇವು ಮನಸ್ಸಿನ ಧರ್ಮಗಳು ಅದಾವ. ಈ ಮನಸ್ಸಿನ ಮಕ್ಕಳಂತೂ ಕೂಡ ಹೇಳ್ತಾರೆ. ಯಾಕಂದ್ರೆ ಇವೆಲ್ಲ ಸಮೃದ್ಧಿಯಾಗಿರ್ತಾವ. ಯಾವಾಗ ಸದ್ಗುರುವಿನ ಹತ್ರ ಕೂತ್ಕೊಂಡು ಕೇಳೋದಕ್ಕಿಂತ ಮುಂಚೆ ನಮ್ಗೇನಿರ್ತಾವ, ಇವೆಲ್ಲ ನಮ್ಮ ಶರೀರದೊಳಗ ಸಮೃದ್ಧಿಯಾಗಿ ಇರ್ತಾವ ಈ ಗುಣಗಳೆಲ್ಲ. ಆದ್ರ ಯಾವಾಗ ಸದ್ಗುರುಗಳ ಮುಖಾಂತರ ಕುಂತು ಕೇಳಿದಾಗ ನಮಗ್ ಗೊತ್ತಾಗ್ತದ, ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಇವು ಮನಸ್ಸಿನ ಮಕ್ಕಳದಾವ, ಇವು ನನ್ನಿಂದ ತಿಳಿಸಿಕೊಳ್ತಾವ. ಇದ್ರ ಜೊತೆ ನಾನು ಹೋದ್ರ ನನ್ನನ್ನೆಲ್ಲೋ ಒಂದು ಪಾತಾಳಕ್ಕೆ ಹಾಕಿಬಿಡ್ತಾವ. ಯಾಕಂದ್ರೆ ಇದ್ರ ಜೊತೆ ಬೆರ್ತು ಬಿಟ್ಟಾಗ ಎಲ್ಲ ಒಂದ್ ಕಡೆ ಹಾಕ್ಬಿಡ್ತಾವೆ. ಮತ್ತೆ ನಿನ್ಗೆ ಎದ್ದಳ್ಳಿಕ್ ಬರ್ಲಾರ್ದಂಗೆ ಮಾಡಿಬಿಡ್ತಾವ. ಅದಕ್ಕೆ ಇರಬಾರ್ದೇನ್ರಿ ಅಂತಲ್ಲ, ಇವೆಲ್ಲ ಇರ್ತಾವ. ಆದ್ರೆ ಇವು ಬಳಸುವಂತಹ ಒಂದು ಜಾಗ ಬೇರೆ ಅದ. ಕಾಮ ಇರ್ತದಲ್ಲ, ಕಾಮ ನೀನು ಅಲ್ಲಿ ಬಳಸಬೇಡ, ಇಲ್ಲೇ ಬಳಸು. ಏನಂದ್ರೆ ನಾ ಇನ್ನೂ ತಿಳ್ಕೊಳ್ಬೇಕು, ಇದನ್ನ ನಾನು ಗುರು ಮುಖಾಂತರ ಇದನ್ನ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕಾಮ ಅಂದ್ರೆ ಅಪೇಕ್ಷೆ, ಬೇರೆ ಕಾಮ ಅಂತಲ್ಲ, ಇದಕ್ಕೆ ಅಪೇಕ್ಷೆ ಪಡುವಂಥದ್ದು. ಈ ಅಪೇಕ್ಷೆ ಪಡುವಂಥದ್ದು ನೀನು ಇಲ್ಲಿ ಬಳಸು. ಆಮೇಲೆ ಕ್ರೋಧ ಅನ್ನುವಂಥದ್ದು ಕೂಡ ನಾವು ಮಿತವಾಗಿರುವಂತ ಈ ಸಂಸಾರದಲ್ಲಿ ಅವರಿಗೆ ಅಲ್ಲಿ ಇಲ್ಲಿ ಅಂತ ನಾವು ಲೌಕಿಕದ ಕೆಲವೊಂದು ಬಳಸ್ತೀವಿ ನಮ್ಮ ಶರೀರದಾಗ. ಅವು ಇರುವಂತ ಮನಸ್ಸಿನ ಧರ್ಮಗಳವು. ಅದು ಕ್ರೋಧ ಅಂತಂದ್ರು ಕೂಡ ಅದು ಇಲ್ಲಿ ಬಳಸು. ನೋಡಿ, ಇಷ್ಟು ವರ್ಷ ವಯಸ್ಸಾಯ್ತು ಆದ್ರೂ ಕೂಡ ನಾವು ಗುರು ಮುಖಾಂತರ ಕೇಳಿಲ್ಲ, ಇಷ್ಟೆಲ್ಲ ವ್ಯರ್ಥ ಆಯ್ತು ಅನ್ನುವಂಥ ಒಂದು ಸಿಟ್ಟು ಮಾಡ್ಕೊ ನಿನ್ ಮೇಲೆ. ಕ್ರೋಧ ಬಳಸು, ಇಲ್ಲಿ ಬಳಸ್ಕೋ. ಮೋಹ ಇವೆಲ್ಲಾನು ಎಲ್ಲಿ ಅಂತಂದ್ರೆ ಈ ಕಡೆ ಬಳಸ್ಕೊಳ್ಳುವಂಥದ್ದು. ಯಾವಾಗ ಗುರು ಹೇಳಿದ್ಮೇಲೆ ನಮ್ಗೆ ಅರ್ಥ ಆಗ್ತದೆ. ಇಲ್ರಿ ನಾವು ಗುರುವಿನ ಹತ್ರ ಈಗ ಕೇಳಕ್ ಆಗಂಗಿಲ್ರಿ ನಮ್ಗ, ಆದ್ರೆ ನಾವೇನ್ ಪುಣ್ಯ ಕೆಲಸಗಳನ್ನೇ ಮಾಡ್ತೀವಿ. ಬಹಳಷ್ಟು ಜನ ನಮಗೂ ಹೇಳಿದಾರೆ, ಇಲ್ಲ ಗುರುವಿನ ಮುಖಾಂತರ ಕೇಳಿದ್ರೆ ನಮ್ಗ ಏನು ಮನಸ್ಸುಗಳು ಶುದ್ಧ ಆಗ್ತವೇನ. ನಾವ್ ಯಾವಾಗ್ಲೂ ಮತ್ತೆ ಪರೋಪಕಾರ ಮಾಡ್ತೀವಿ, ಎಲ್ಲರಿಗೆ ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ, ಮತ್ತೆ ನಮ್ಗೆ ಚಲೋನೇ ಆದ, ನಾವ್ಯಾಕ್ರಿ ಕೇಳ್ಬೇಕನ್ನುವಂತ ಭಾವದಲ್ಲೂ ಇರ್ತಾರ. ಹಂಗಲ್ಲ, ಇವು ಯಾವ ರೀತಿ ಅಜ್ಞಾನದ ಬೇರುಗಳೇನು ಹಿಡ್ಕೊಂಡ್ ಬಿಟ್ಟಾವ, ಅದೇ ರೀತಿ ಕೂಡ ಈ ಅಜ್ಞಾನದ ಬೇರು ನಮ್ಗೆ ಗೊತ್ತಿರ್ಲಾರ್ದ ಒಳಗ್ ಕೂತ್ಕೊಂಡ್ಬಿಟ್ಟಿದಾವ. ಅದಕ್ಕ ಈ ಯಾವಾಗ ನಾವು ಸದ್ಗುರು ಮುಖಾಂತರ ಕೇಳ್ತಾ ಹೋಗ್ತೀವಿ, ನಮ್ಮೊಳಗಡೆ ಇರುವಂತ ಅಜ್ಞಾನದ ಬೇರುಗಳು ಸಮೇತ ಕಿತ್ತಿ ಹೋಗ್ಬಿಡ್ತಾವ. ಯಾಕಿದ ಜ್ಞಾನ ಅಷ್ಟು ಉತ್ಕೃಷ್ಟವಾದದ್ದಂತ ಹೇಳಿದ್ರ, ಈ ಜನ್ಮ ಅದಕ್ಕೆ ಹೇಳ್ತಾರಲ್ಲ, ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್, ಪರಮಾಣುಗಳನ್ನೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವನ ಬಸರುಳು ಬಂದು ಅಂತ ಹೇಳ್ತಾರೆ. ಯಾವಾಗ ಇದು ಧರೆ ಭೂಮಿ ಹುಟ್ಟ್ಯದ, ಅವಾಗಿಂದನೂ ಹುಟ್ಟಿ ಪರಮಾಣುಗಳನ್ನೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವನ ಬಸರುಳು ಬಂದು ಅಂತ ಹೇಳ್ತಾರೆ. ಒಂದೊಂದು ಸಣ್ಣ ಕಣ ಏನದ ಈ ಭೂಮಿ ಸಣ್ಣ ಧೂಳಿ ಮಾಡಲ್ಲ ಅಂತ ಹೇಳ್ತಾರ. ಸಣ್ಣ 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 ಪರಮಾಣುಗಳು ಏನು ಸಣ್ಣ ಕಣಗಳು ಅದಾವ, ಅಷ್ಟು ಶರೀರಗಳನ್ನ ತುಟ್ಕೊಂಡು ಬಂದವ್ ನೀನು. ಅದಕ್ಕ ಇದನ್ನ ಏನಂತಂದ್ರೆ ಇಲ್ಲಿ ಅದನ್ನ ಸದ್ಗುರುಗಳು ಅಷ್ಟರಿಂದ ಬಂದಂತ ಈ ಅಜ್ಞಾನದ ಬೇರೆ ಅಷ್ಟು ಈಜಿಗೆ ನಮ್ಮಿಂದ ತಾನೇ ಹೋಗುವಂತದ್ದಲ್ಲ. ನಮಗೆ ಆಗ್ತೈತೆ ಅಂದ್ರೆ ನಾವು ಪರಮಾನಂದದ ಜ್ಞಾನ ನಾವೇ ಪಡ್ಕೊಂಡ್ಬಿಡ್ತಿದೀವಿ. ಆದ್ರೆ ಹಂಗಲ್ಲ, ಅದು ಸದ್ಗುರು ಮುಖಾಂತರನೇ ಅಜ್ಞಾನ ಅನ್ನುವಂಥದ್ದು ಬೇರೆ
ಕಿತ್ತಿ ಹೋಗುವಂಥದ್ದು, ನಿನಗೆ ಸುಜ್ಞಾನ ಅನ್ನುವಂಥದ್ದನ್ನು ಬೆಳೆಸುವಂಥದ್ದು, ಪರಮಾನಂದ ಅನ್ನುವಂಥದ್ದು ಹಣ್ಣನ್ನ ತಿನ್ನುವಂಥದ್ದಿದೆ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ನಾವು ಮೊದಲನೇ ಎಂದಿನಂತೆ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಭಯ, ಶೋಕ ಇವೆಲ್ಲ ಏನದಾವ ಅಂತಂದ್ರೆ ಇವು ಮನಸ್ಸಿನ ಧರ್ಮಗಳು. ನೀ ಕಿತ್ತಿ ಹಾಕ್ತೀನಂದ್ರೆ ಹೋಗಂಗಿಲ್ಲ, ಅವು ಬಿಟ್ಟಿನಂದ್ರೆ ಕೂಡ ದೊಡ್ಡ ಅಜ್ಞಾನ ಆಗ್ತದೆ. ಇದಕ್ಕೆ ಏನಾಗ್ಬೇಕು ಅಂದ್ರ ಅದು ದೋಷ ದರ್ಶನ ಆಗ್ಬೇಕು. ಮೊದ್ಲ ಈ ಮನಸ್ಸಿಗೆ ಏನಾಗ್ಬೇಕು, ದೋಷಗಳ ದರ್ಶನ ಆಗ್ಬೇಕು. ಇಲ್ರಿ ನಾ ಕಾಮ ಬಿಟ್ಟೇನ್ರಿ, ಓ ನೀ ಬಿಟ್ಟಿರ್ಬಹುದಪ್ಪ, ಬಿಟ್ಟಿನ ಅನ್ನೋದು ಕೂಡ ಅಜ್ಞಾನನೇ ಆಗ್ತದೆ, ದೊಡ್ಡ ಅಜ್ಞಾನ ಆಗ್ತದೆ. ನಾ ಬಿಟ್ಟಿನ್ರಿ, ಮನಿ ಬಿಟ್ಟಿನ್ರಿ, ಅದು ಬಿಟ್ಟಿನಿ, ನಾನು ಇದು ಸಾಧನೆ ಮಾಡೀನ್ರಿ ಅಂತ ಪಂಡಿತ್ ಅದನ್ರಿ, ಇದು ದೊಡ್ಡ ಅಜ್ಞಾನನೇ. ಇದು ಕೂಡ ಹೇಳ್ಕೊಳಂಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಇದು ಯಾವತ್ತು ಅಂದ್ರೆ ನಾ ಬಿಟ್ಟಿನ ಅನ್ನುವಂಥದ್ದಲ್ಲ, ಸದ್ಗುರು ವಾಕ್ಯವನ್ನ ಕೇಳಿದಾಗ ಅದು ಆಟೋಮೆಟಿಕ್ ತಾವೇ ಬಿಟ್ಕೊಂಡು ಹೋಗ್ಬಿಡ್ತದ. ಅಲ್ಲಿ ಗೊತ್ತಾಗ್ಬಿಡ್ತದ ದೋಷ ದರ್ಶನ ಅಲ್ಲಿ ಆಯ್ತು ಅಂತಂದಾಗ ಮತ್ತ ಅದರಲ್ಲಿ ಅಷ್ಟು ಭಾವ ಹೋಗಂಗಿಲ್ಲ. ಅದು ಮತ್ತೆ ಹೋಗಕತ್ತಿದ್ರಿ ನಾ ಮೊದಲ್ನಂಗ ಅದೀನ್ರಿ ಅಂತಂದ್ರ ಸದ್ಗುರು ವಾಕ್ಯ ನೀನ್ ಕೇಳಿಲ್ಲ ಅಷ್ಟು ಕರೆಕ್ಟ್ ಆಗಿ, ಅದಕ್ಕೆ ನಿನಗೆ ಅಂತ ಆನಂದ ಆಗಂಗಿಲ್ಲ. ಅದಕ್ಕ ನೆರೆ ಕೇಳು. ಯಾಜ್ಞವಲ್ಕರ್ ಫಸ್ಟ್ ಹೇಳಿದ್ದೇ ಇದು ಮೈತ್ರೇಯ ದೇವಿಗೆ, ನೀ ಕೇಳ್ತೀನಿ ಅಂತೀಯಲ್ಲ, ನನಗೆ ಬಹಳ ಖುಷಿಯಾಗ್ಯದ. ಈ ಜಗತ್ತಿನೊಳಗೆ ಇದನ್ನ ಕೇಳ್ತೀನಿ ಅನ್ನೋರು ಯಾರು ಇಲ್ಲ ಮೈತ್ರ. ಪದದಿಂದ ಅದ್ವೈತ ವಿಷಯವನ್ನಂತ ಹೇಳ್ತಾರ ಅವ್ರು. ಸುದತಿ ಕೇಳು, ಈ ವಿಶ್ವದೊಳಗೆ ನಿನ್ನಂತೆ ಪದದಿಂದ ಕೇಳಿದವರು ಯಾರುಂಟು, ಕ್ರಮವಾಗಿ ಕೇಳಿದವರು ಯಾರದಾರ ಸುದತಿ? ಸುದತಿ ಕೇಳು, ಈ ವಿಶ್ವದೊಳಗೆ ನಿನ್ನಂತೆ ಪದದಿಂದ ಕೇಳಿದವರು ಯಾರುಂಟು? ಸದಮಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ಕೇಳಿದವ್ರು ಪರಿಶುದ್ಧವಾದಂಥ ಸದಮಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ಕೇಳಿದವ್ರು ಅದು ಹೇಳ್ದಾಗ ಅವ್ರಿಗೆ ಹೆಂಗ ಅರ್ಥ ಆಗ್ತದ? ಅಂತ ಪುಣ್ಯ ಇಲ್ಲದವ್ರಿಗೆ ಇದು ಹೇಳಿದ್ರೆ ಹೆಂಗ ಅರ್ಥ ಆಗ್ತದ? ಹಾಗಂಗ್ಲ ನೀ ಇದನ್ನ ಕೇಳಕತ್ತಿದ್ರ ಧನ್ಯ, ನೀನ್ ಅದರಿಂದ ಕೃತಾರ್ತೆ, ನೀನ್ ಅದರಿಂದ ನೀನಿಲ್ಲಿ ಕೃತಕೃತ್ಯ, ನೀ ಹುಟ್ಟಿದದಕ್ಕೆ ಸಾರ್ಥಕ ಆಗಿಬಿಟ್ಟದ. ಇನ್ನು ಕೇಳೇ ಇಲ್ಲ ರೀ ಆಕೆ, ಪೂರ್ತಿ ಕೇಳಿಲ್ಲ. ಇದನ್ನ ಹೇಳಂದಾಗ ಅಷ್ಟಕ್ಕೆ ಅಂದ್ಬಿಟ್ರೆ ಅವರು, ಇಂಥ ವಸ್ತು ಇಂಥ ಪ್ರಶ್ನೆ ನಿನಗೆ ಅರ್ಥ ಆಗ್ಯದ, ಈ ಪ್ರಶ್ನೆವನ್ನ ಇದಕ್ ಪ್ರಶ್ನೆ ಪುತ್ರ ತಗೊಳ್ಬೇಕಂತಂದ್ರೆ ಎಂತ ಪುಣ್ಯಾತ್ಮಳು ಮೈತ್ರ ನೀನು ಅಂತ ಹೇಳಕತ್ತಾರ ಅಂದಾಗ ಹೆಂಗಿರ್ಬೋದು ಹೇಳ್ರಿ ಅದ. ಅದಕ್ಕೆ ಫಸ್ಟ್ ಅವ್ರು ಹೇಳ್ತಾರ, ನೋಡು ಒಂದು ವಿಚಾರ ನೀನು ಗಮನದಲ್ಲಿ ಇಟ್ಕೋ, ನೀನ್ ತಲೆಗೆ ಇಟ್ಕೋ, ನೆರೆ ಕೇಳು ಅಂದ್ರ ಚೆನ್ನಾಗಿ ಕೇಳು, ಏಕಾಗ್ರ ಭಾವದಿಂದ ಕೇಳು, ಸೂಕ್ಷ್ಮ ಬುದ್ಧಿಯಿಂದ ಕೇಳು, ಮತ್ತೆ ಲಕ್ಷ್ಯ ಇಟ್ಟು ಕೇಳು. ನೆರೆ ಕೇಳು, ಕೇಳಿದದನ್ನ ಅರಿ. ಮತ್ ಕೇಳಿಕೆ ಸೀಟ್ ಬಿಟ್ಟೆ ಅಂತಂದು ಹೋಗ್ಬೇಡ, ಕೇಳಿದ್ದನ್ನ ಚೆನ್ನಾಗಿ ಅರಿ. ಅರಿದದ್ದು ನಮ್ಮೆ ಮರೆಯದಿರು, ಏನ್ ತಿಳ್ಕೊಂಡಿದಿ ಅದು ಮರಿಲಿಕ್ಕೆ ಹೋಗ್ಬೇಡ. ತೊರೆ ವಿಷಯವನ್ನ ಬಿಟ್ಟು ಬಿಡು, ಇವೆಲ್ಲ ವಿಷಯಾದಿಗಳನ್ನ ಬಿಟ್ಟು ಬಿಡು, ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪೆ ಅಂತ ಹೇಳುವಂತ ವಿಚಾರ ಫಸ್ಟ್ ಯಾಜ್ಞವಲ್ಕರ್ ಮೈತ್ರೇಯ ದೇವಿ ಹೇಳುತ್ತಾರೆ. ಈ ರೀತಿಯಾಗಿ ನಾವ್ ಯಾವಾಗ ನಮ್ಮಲ್ಲಿ ತುಂಬಿದಂತ ವಿಷಯಾದಿ ಗುಣಗಳನ್ನ ಅವನ್ನ ದೂರ ಹಾಕಿ ಅಂತಃಕರಣವನ್ನ ಸ್ವಚ್ಛ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಕೂತ್ಕೊಂಡಾಗ ಸದ್ಗುರು ವಾಕ್ಯವು ನಡ್ತಾವ. ಮತ್ತ ಅವು ಇವೆಲ್ಲ ವಿಷಯಗಳನ್ನ ನಾವು ತುಂಬ್ಕೊಂಡು ಕುಂತು ಅದ್ರ ಮೇಲೆ ಆಸೆ ಇಟ್ಕೊಂಡ್ ಕುಂತೆ, ಸಂಸಾರ ಮೇಲೆ ಆಸೆ ಇಟ್ಕೊಂಡ್ ಕುಂತೆ, ಇದ್ರ ಮೇಲೆ ಇಟ್ಟು ಆಸೆ ಇಟ್ಕೊಂಡ್ ಕುಂತೆ, ಗುರುನಾಥನ ವಾಕ್ಯ ಕೇಳ್ತೀನಿ ಅಂದ್ರೆ ನಿನ್ 10 ವರ್ಷ ಕೇಳು, 15 ವರ್ಷ ಕೇಳು, ನಿನಗ ಇಂಥ ಜೀವನ್ ಮುಕ್ತಿ ಆನಂದ ಸಿಗಂಗಿಲ್ಲ. ಅದಕ್ಕೆ ಅವನ್ನೆಲ್ಲ ತೆಗೆದು ಬಿಸಾಕೋದು. ಇದು ಬಿಸಾಕ್ಬೇಕಾದ್ರೆ ನಾವು ಕುಂತು ಬಿಸಾಕಿ ಬಿಟ್ಟೇವ್ರಿ ನಮ್ಗೆ ಆಗ್ಬಿಡ್ತದಂತಲ್ಲ. ಯಾವಾಗ ನೀನು ಇದು ಬ್ರಹ್ಮಜ್ಞಾನನೇ 25 ವರ್ಷ ಕಲ್ತು ನೌಕರಿಗೆ ಹೋಗ್ತೀವಿ ಅಂತಂದಾಗ ಇದು ಬ್ರಹ್ಮಜ್ಞಾನ. ಅದು ನಿನ್ನಲ್ಲಿರುವಂತ ಏನೇನು ವಿಷಯಗಳು ಇಲ್ಲಿ ತುಂಬ್ಕೊಂಡು ಕುಂತಿದೆ ಅವು ಹೊರಗೆ ಹೋಗ್ಬೇಕಾದ್ರೆ ಸದ್ಗುರು ವಾಕ್ಯನೇ ಬೇಕಿಲ್ಲಿ. ನಮ್ಮದು ನಾವೇ ಬಿಟ್ಟಿವಿ ಅಂತಂದ್ರೆ ಅಲ್ಲ, ನೀವು ಬಿಟ್ಟರೆ ಅದು ಹೋಗಿರ್ತದೆ ಅನ್ನೋದು ಒಳಗಡೆ ಕೂತ್ಕೊಂಡಿರ್ತದೆ. ಅದು ಕಿತ್ತಿ ಹೋಗಿಬೇಕಂತಂದ್ರೆ ಸದ್ಗುರು ವಾಕ್ಯನೇ ಕೇಳ್ಬೇಕಾಗ್ತದೆ. ಹಂಗಾಗಿ ಇಲ್ಲಿ ಕೂಡ ಏನಾಗ್ತಾರ, ಈ ಮನಸ್ಸಿನ ಧರ್ಮಗಳಿಗೆ ಇವೇನಾಗ್ತಾವ, ವಿಷಯಾದಿಗಳ ದೋಷ ದರ್ಶನ ಆದಾಗ ಈ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಸುಮ್ಮನೆ ಇರ್ತಾವ, ಏನು ಮಾಡಂಗಿಲ್ಲ. ಯಾಕಂದ್ರೆ ಆ ಜ್ಞಾನಿ ಇದನ್ನ ತಿಳ್ಕೊಂಡಿರ್ತಾನಲ್ಲ, ಆತನಲ್ಲಿ ಏನಾಗಿರ್ತದೆ, ಸುಟ್ಟು ಬೀಜಗಳು ಆದಂಗೆ ಆಗಿಬಿಟ್ಟಿರ್ತಾವ. ಯಾಕಂದ್ರೆ ಬಿತ್ತಬೇಕಾದಾಗ ಅಡಿಕಲ್ ಗಡಿಗೆ ಅಂತ ಇರ್ತಾರ ನೋಡ್ರಿ, ಹಳ್ಳಿ ಒಳಗ ಒಂದ್ರ ಮೇಲೆ ಒಂದು ಗಡಿಗೆಗಳು, ಅದ್ರ ಕಾಳುಗಳು ಹಾಕಿರ್ತಾರ. ಗುಡ್ಸಲಿಕ್ಕೆ ಬೆಂಕಿ ಹತ್ತಿ ಬಿಟ್ಟು ಬಿತ್ತಕ್ಕಂತ ತಂದಂತ ಬೀಜಗಳು ಗಡಿಗೆಗೆ ಇಟ್ಟಿರ್ತಾರ. ಅದು ಏನಾಗ್ತದ ಅಂದ್ರ ಗುಡ್ಸಲ್ ಬೆಂಕಿ ಹಚ್ಚಿಬಿಡ್ತು, ಎಲ್ಲ ಸುಟ್ಟು ಹೋಗ್ಬಿಟ್ವು, ಗಡಿಗೆನೂ ಸುಟ್ಟು ಬಿಟ್ವು. ಆದ್ರ ಒಳಗಡೆ ಬೀಜ ಹೆಂಗದು ಹುರಿದ್ ಬಿಟ್ಟದ್ ನೋಡ್ರಿ, ಹುರಿದ್ ಬಿಟ್ಟ ಏನು ಬಿತ್ತಕ್ ಬರ್ತಾವೇನಂದ್ರೆ ಇಲ್ಲ, ಸುಮ್ಮನೆ ತಿಂದು ಮುಗಿಸ್ಬಿಡೋದು.
ಹಂಗಾಗಿ ಇಲ್ಲಿ ಕೂಡ ಏನಾಗ್ತದೆ, ಜೀವತ್ವ ಭಾವ ನಷ್ಟ ಆಗಿರ್ತದೆ. ಯಾವಾಗ ಗುರುವಾಕ್ಯ ಜ್ಞಾನಾಗ್ನಿಯಿಂದ ಏನಾಗ್ತದೆ, ಜೀವತ್ವ ಭಾವ ನಷ್ಟ ಆಗ್ಬಿಡ್ತದ. ಅದಕ್ಕೆ ಮತ್ತೆ ಇಲ್ಲಿ ಕೂಡ ಜಾಗೃತಾದಿ ಅವಸ್ಥೆಗಳು, ಈ ಅವಸ್ಥೆಗಳು ಏನದಾವ, ಜಾಗ್ರ, ಸ್ವಪ್ನ, ಸುಸುಪ್ತಿ, ಇವು ಅವು ಜ್ಞಾನ ಆದ್ರೂ ಕೂಡ ಜಾಗ್ರ, ಸ್ವಪ್ನ, ಸುಸುಪ್ತಿ ಅದನ್ನೊಳಗ ನಡೀತಿರ್ತಾವ. ಮತ್ತೆ ಹಸಿವು ದೃಶ್ಯಗಳು, ಪ್ರಾಣದ ಇವೆಲ್ಲ ಹಸಿವು ಆಗುವಂಥದ್ದು, ಜನನ ಮರಣ ಶರೀರ ಧರ್ಮಗಳಾದ್ರೂ ಕೂಡ ಹಸಿವು ದೃಶ್ಯಗಳು ಇವು ಪ್ರಾಣದ ಒಂದು ಧರ್ಮಗಳು ಅದಾವ. ಅದಕ್ಕೆ ಇವು ಅಜ್ಞಾನ ಕಾಲದಲ್ಲಿ ಇದ್ದಂತೆ ಜ್ಞಾನ ಕಾಲದಲ್ಲಿಯೂ ಇರ್ತಾವ. ಆದ್ರ ಜ್ಞಾನಿ ಇವೆಲ್ಲಕ್ಕೂ ವಿಲಕ್ಷಣವಾಗಿ ಸಾಕ್ಷಿ ರೂಪವಾಗಿ ನೋಡ್ತಾನ. ಅಜ್ಞಾನಿ ಇದ್ರ ಜೊತೆ ಬೆರ್ತಿರ್ತಾನೆ. ವ್ಯತ್ಯಾಸಗಳು ಇಷ್ಟೇನೆ. ಮತ್ತ ಹಂಗ ಇರ್ಬೇಕೇನ್ರಿ, ಹಿಂಗೆ ಇರ್ಬೇಕೇನ್ರಿ ಅಂತ ಅಲ್ಲ. ಈಗ ಜ್ಞಾನ ಆಗ್ಯದ್ರಿ, ಅತ ಹಿಂಗೆ ಇರ್ಬೇಕ್ರಿ, ಹಂಗೆ ಇರ್ಬೇಕ್ರಿ, ಅತ ಅಲ್ಲೇ ಇರ್ಬೇಕ್ರಿ, ಇಲ್ಲೇ ಇರ್ಬೇಕ್ರಿ, ಬ್ರಹ್ಮನಿಷ್ಠತ್ವದಲ್ಲೇ ಇರ್ಬೇಕ್ರಿ, ಅವ್ರು ಹಿಂಗೆ ಹೇಳ್ಬೇಕ್ರಿ, ಹಂಗೇನು ಇಲ್ಲ. ಇಲ್ಲಿ ಬ್ರಹ್ಮಜ್ಞಾನ ಆದ ನಂತರ ಆತನ ವ್ಯವಹಾರ ನಿನಗೇನು ಗೊತ್ತಿರ್ತದ. ಅದಕ್ಕೆ ಒಬ್ಬನು ಹೇಳಿದ್ರಂತ, ಯಾಕಂತಂದ್ರ ರಾಮ್ 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 ಭಜನೆ ಮಾಡ್ಬೇಕಾದಾಗ ಊರಿಂದ ಒಬ್ಬನು ಬಂದಿದ್ದ, ನಡಿಯಪ್ಪ ಸತ್ಸಂಗ ಅದ, ಹೋಗೋಣ ನಡಿ ಅಂತ ಕರ್ಕೊಂಡು ಹೋದ್ರು. ಎಲ್ಲ ಭಜನೆ ನಡೆದಿತ್ತು, ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಅಂತ ಅಲ್ಲಿ ನುಡಿತಾ ಇದ್ರು ಅಲ್ಲಿ. ಆದ್ರೆ ಗುರುಗಳಂದ್ರೆ ನೀವೆಲ್ಲರ ಕಣ್ಣು ಮುಚ್ಕೊಂಡು ಅಲ್ಲಿ ನೀವು ರಾಮ್ 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 ಅಂತ ಒಂದು ಮಂತ್ರ ಪಠನೆ ಮಾಡ್ರಪ್ಪ ಅಂತ ಹೇಳಿದ್ರು. ಎಲ್ರು ಕಣ್ಣು ಮುಚ್ಕೊಂಡು ಕೇಸಿ ಮಾಡಕ್ ಶುರು ಮಾಡಿದ್ರು. ಈತ ಊರಿಂದ ಹೋದಾತ ಕಣ್ಣು ಹಿಂಗ ತಕೊಂಡ್ ಕುಂತಿದ್ದ. ಅಲ್ಲ, ಈ ಗುರುಗಳು ಹೆಂಗ್ ಅದಾರ ನೋಡು, ಎಲ್ಲರಿಗೂ ಕಣ್ಣು ಮುಚ್ಕೊಂಡು ರಾಮ್ ರಾಮ್ ಅಂತ ಹೇಳಕ್ ಹಚ್ಚಿಬಿಟ್ಟು ತಾವು ಮಾತ್ರ ಕಣ್ಣು ತಕ್ಕೊಂಡು ಎಲ್ಲರಿಗೂ ನೋಡಾಕತ್ತಾರ. ಇದು ಸರಿ ಏನ? ನಮಗೆಲ್ಲರಿಗೆ ಕಣ್ಣು ಮುಚ್ಚಂತ ಹೇಳ ಸದ್ಗುರುಗಳು ತಾವು ಮುಚ್ಕೊಂಡಿರ್ಬೇಕು ಮೊದಲ ಅಂತ ಈತ ಹೇಳ್ಕೊಂತ ಕೂತ್ಕೊಂಡ್ಬಿಟ್ಟ ಅಲ್ಲಿ. ಆದ್ರೆ ಇವರು ಒಂದು 5 ನಿಮಿಷ 10 ನಿಮಿಷ ಎಲ್ಲ ರಾಮ್ 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 ಅಂತ ಎಲ್ಲ ಪಡಿಸಿ ಕಣ್ಣು ತೆಗೆದ್ರು. ಸದ್ಗುರುಗಳು ಅವ್ರು ನೋಡಿದ್ರು. ಮತ್ತೆ ಯಾಕಂದ್ರೆ ಗಮನ ಇತ್ತು, ಆ ಯಪ್ಪ ಕಣ್ಣು ಮುಚ್ಚಿಲ್ಲ ಅನ್ನೋದು ಗೊತ್ತಾಗಿತ್ತು ಅವ್ರಿಗೆ. ಆಮೇಲೆ ಸುಮ್ಮನೆ ಇದ್ರು. ಎಲ್ರು ನಮಸ್ಕಾರ ಮಾಡಕಂತ ಲೈನ್ ಹತ್ತಿ ಕ್ಯೂ ಹತ್ತಿ ಅಲ್ಲಿ ನಮಸ್ಕಾರ ಮಾಡಕಂತ ಹೋದ್ರು. ಗುರುಗಳಂದ್ರೆ ಎಲ್ಲರದು ಮುಗೀತು. ಈ ಅಪ್ಪ ಬಂದು ನಮಸ್ಕಾರ ಮಾಡಾಕತ್ತಿ, ಯಾಕಪ್ಪ ನೀನು ರಾಮ್ ರಾಮ್ ಅಂತ ಮಂತ್ರ ನೀ ಪಠಿಸ್ಲಿಲ್ಲಲ್ಲ, ಕಣ್ಣು ಮುಚ್ಚಲಿಲ್ಲ ಯಾಕ ಅಂತಂದ್ರ. ಅಲ್ಲಿ ಗುರುಗಳೇ, ನನ್ನ ಮನಸ್ಸಿನಂತ ಹೇಳ್ತೀನಿ, ಎಲ್ಲರಿಗೆ ಕಣ್ಣು ಮುಚ್ಕೊಂಡು ನೀವು ಮಂತ್ರ ಜಪಿಸ್ರಿ ಅಥವಾ ಪಠನೆ ಮಾಡ್ರಿ ಅಂತ ಹೇಳಿದಂತ ನೀವೇ ಕಣ್ಣು ಮುಚ್ಕೊಂಡಿಲ್ಲಲ್ಲ, ಇದೇ ಅಂತ ನ್ಯಾಯ. ಮತ್ತೆ ನೀವು ಕಣ್ಣು ಮುಚ್ಚಿ ಹೇಳ್ಬೋದಾಗಿತ್ತಲ್ಲ, ನೀವೇ ಕಣ್ಣು ತಕ್ಕೊಂಡ್ಕೇಸಿ ಎಲ್ರಿಗೆ ಹೇಳ್ಕೊಂತ ಕುಂತೀರಿ ಅಂತಂದ್ಮೇಲೆ ನಾನೇ ಕಣ್ಣು ಮುಚ್ಚಬೇಕಾಗಿತ್ತು, ಅದಕ್ಕೆ ನಾನು ಮುಚ್ಚಲಿಲ್ಲ ಅಂತ ಹೇಳಿದತ್ತ. ಹೌದಾ, ನಿನಗೆ ಹಂಗ ಅನಿಸ್ತ, ಇರ್ಲಿ ಬಾ ಅಂತ ಹೇಳ್ಬಿಟ್ಟು, ನೋಡು ನೀನು ನಿನ್ ತಲೆಯನ್ನ ಈ ತೊಡಿ ಮೇಲೆ ಇಡು ಅಂತಂದ್ರ. ಅವ್ರು ತೊಡಿ ಮೇಲೆ ಇಟ್ಟು ಕೇಳು ಏನ್ ಶಬ್ದ ಬರ್ತದ. ತಲೆ ಮೇಲೆ ಅದ ತೊಡಿ ಮೇಲೆ ಹಿಂಗ್ ತಲೆ ಇಟ್ಟು ನೋಡಿದ, ರಾಮ್ 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 ಅಂತ ಈ ತೊಡಿ ಮೇಲೆ ನುಡಿತಾ ಇದ್ವು ನರಗಳು. ಈ ಕಡೆ ಕಾಲ್ ಮೇಲೆ ಇಡು, ಇಲ್ಲಿ ನುಡಿತಾ ಇದ್ದು ಆತಗ. ಎಲ್ಲಿ? ಒಳಗಡೆ ನರಗಳು ರಾಮ್ 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 ಅಂತಿದ್ವು. ಆಯ್ತಾ? ಇಷ್ಟು ನೋಡಿದೆ. ಇಲ್ಲಿ ಬಾ, ಹೆಗಲ್ ಮೇಲೆ ಬಾ, ಇಲ್ಲಿ ತೋರಿಸಿದ, ಇಲ್ಲಿ ರಾಮ್ ರಾಮ್ ರಾಮ್. ಎಲ್ಲಾ ಕಡೆ ಬೆನ್ನು ಎಲ್ಲಾ ಕಡೆ ನೋಡು ಅಂತಂದ್ರ ರಾಮ್ 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 ಅಂತಿತ್ತು. ಧನ್ಯ ಅಂತ ಉದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದವನ್ನ ಇಟ್ಕೊಂಡ. ಅದಕ್ಕೆ ಹೇಳೋ ಉದ್ದೇಶ ಏನು, ಆತ ಒಳಗಡೆ ಆತನ ಜೀವತ್ವ ಭಾವ ನಷ್ಟಾಗಿ ಜೀವನ್ ಮುಕ್ತನಾಗಿಬಿಟ್ಟಿದ್ದಾನ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಅರಸದೆ ಗುಣದೋಷವನ್ನು ಗುರುವರನ್ನೋಳು ನೆರೆ ಭಕ್ತಿ ಮಾಡಲಹುದು ಮುಕ್ತಿ. ಅದನ್ನ ನೋಡಕ್ ಹೋಗ್ಬೇಡ, ಗೆದ್ದು ಬಿಟ್ಟಿದ್ದಾನ. ಯಾವ ರೂಪದಾಗಾದ್ರೆ ಇರ್ಬೋದು. ಅದಕ್ಕ ಆತ ಯಾವ ರೀತಿ ಅದನ ಅಂತ ನೀನ್ ಅದು ಪರೀಕ್ಷೆ ಮಾಡಕ್ ಹೋಗ್ಬೇಡ. ಸದ್ಗುರು ಆತನ ಬಲ್ಲಿ ಇರುವಂತವೆಲ್ಲ ಸುಟ್ಟು ಹೋಗಿದಾವ. ಒಳಗಡೆ ಇರುವಂತವ್ ಆತನ ಬಲ್ಲಿನೂ ಆತನ ವ್ಯವಹಾರ ಮಾಡಕತ್ತೇನ. ಆತನ ಉಣ್ತಾನ, ತಿಂತಾನ, ಅತಗೂ ಹಸಿವೆ ಆದ, ನೀರಡಿಕೆ ಆದ, ಅತಗೂ ಜನನ ಆದ, ಮರಣ ಆದ, ಅತಗೂ ಕಾಮ ಕ್ರೋಧಗಳು ಕಂಡಂಗಾಗ್ತಾವ. ಆದ್ರ ಅಜ್ಞಾನಿ ಅದಕ್ಕೆ ಬೆರ್ತಿದ್ದಾನ, ಇದು ಬೆರ್ತಿಲ್ಲ, ಸಾಕ್ಷಿಯಾಗಿ ನೋಡ್ತಾ ಇದ್ದಾನ. ನಿನಗೇನ್ ಗೊತ್ತು ನೋಡ್ರಿ, ಎಷ್ಟೊಂದು ಅದ್ಭುತವಾದಂಥ ವಿಚಾರ. ಅದಕ್ಕೆ ಹೇಳ್ತಾರ, ಯಾರಿಗೆ ಆಗ್ಲಿ, ಎಂಥ ಮಹಾತ್ಮರಾಗಿರ್ಲಿ, ಯಾವ ಹುತ್ತಿನೊಳಗೆ ಯಾವ ಆವದಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರ, ಉತ್ಸ ಬಂದ ನೋವ ತಂಗಿ ಎಚ್ಚಾರವ್ವ. ಜ್ಞಾನಿ ಯಾವ ರೂಪದಾಗಾದ್ರೆ ಇರ್ಬಹುದು. ಅದಕ್ಕೆ ಹೇಳ್ತಾರ, ನೆಚ್ಚಿನವರ ಹುಡುಕಿ ಆಡ್ತಾನ ಬಿಚ್ಚಿ ಮನದಿ ಜ್ವಾಕಿ. ರುಚಿಗೆದ್ದರು ಯಾರು ಉಳಿಯರು ದುಡುಕಿ. ಮುಚ್ಚಿ ಮನದಿ ತಾ ಹೋಗ್ತಾನ ನೂಕಿ. ಉಚ್ಚ ಬಂದ ನೋವ ತಂಗಿ ಎಚ್ಚರೆಚ್ಚಾರವ್ವ. ನೋಡ್ರಿ, ಆತ ನೆಚ್ಚಿನವ್ರು ಯಾರು ಇರ್ತಾರ ಹುಡುಕಿ ತನ್ನ ಒಳಗಿನವೆಲ್ಲ ಗಂಟನ್ನ ಬಿಚ್ತಾನ್ರಿ ಆತ.
ಸದ್ಗುರುನಾಥ ಏನು ಚಿನ್ನಗಳು ಬೇಕಾಗಿಲ್ಲ, ನಾನು ಗುರುದಿನಿ, ನಾನು ನೋಡ್ರಿ ನನ್ ಮೆಚ್ಚ್ರಿ ಒಪ್ರಿ ಎಲ್ರು ಒಪ್ಕೊಂಡು ನನ್ನನ್ನ ಪ್ರಚಾರ ಮಾಡ್ರಿ ಅಂತ ಇವತ್ತು ಬಯಸಲ್ಲ ರೀ. ಯಾರ ಆತನ ಗೊತ್ತಿರ ಹುಚ್ಚನ್ ತರ ಇರ್ತಾನತ, ಯಾರ ಆತನ ನೆಚ್ಚಿನವ್ರು ಮೆಚ್ಚಿದವ್ರು ಇರ್ತಾರ, ಅವ್ರನ್ನ ಕರೆದು ಬಿಟ್ಟು ತಮಗೆ ಇಷ್ಟ ಆದಂತಹ ಒಂದು ಭಕ್ತನ ಕಂಡು ನೆಚ್ಚಿನವರ ಹುಡುಕಿ ಆಡ್ತಾನೆ, ಬಿಚ್ಚಿ ಮನದಿಚ್ಚು ಹಾಕಿ ತನ್ನ ಮನಸ್ಸಿನಲ್ಲಿರುವಂತಹ ಗಂಟು ಏನಿರ್ತದ ಬಿಚ್ಚಿ ಹೇಳ್ತಾನೆ ನೋಡ್ರಿ. ಏನ್ ಗಂಟು ಹಾಕಿರ್ತಾನಲ್ಲ, ಜ್ಞಾನದ ಗಂಟು ಸಂಪತ್ತಿದು. ಇದು ನಮ್ ಕಣ್ಣಿಗೆ ಮಾಡುವಂತ ಸಂಪತ್ತು, ಅದು ಬೇರೆ ಸಂಪತ್ತು. ಆದ್ರ ಒಳಗಡೆ ಇರುವಂತ ಸಂಪತ್ತು ನೋಡ್ರಿ ಇದು ಐಶ್ವರ್ಯ, ಇದು ದೊಡ್ಡ ಶ್ರೀಮಂತವ. ಶರೀರ ಬಡತನದಿಂದ ಹೆಂಗೋ ಕಾಣ್ತಿರ್ಬೇಕು, ಹುಚ್ಚಂತರ ಕಾಣ್ತಿರ್ಬೇಕು, ಒಳಗಡೆ ಅಗರ್ಧ ಶ್ರೀಮಂತತ. ಅದಕ್ಕ ಅದನ್ನ ಬಿಚ್ಚಿ ಕೊಡ್ತಾನ ನೋಡ್ರಿ ಆತಗೆ. ಯಾರು ಅದನ್ನ ಭಕ್ತಿ ಭಾವದಿಂದ ಕಾಣ್ತಾರ ಅವ್ರಿಗೆ ತನ್ನ ಒಳಗಡೆ ಇರುವಂತ ಅಂತರಂಗದ ಸಂಪತ್ತು ಏನಿರ್ತದ ಅದು ಬಿಚ್ಚಿ ಕೊಡ್ತಾನೆ. ಮತ್ ಯಾರಾದ್ರೂ ದುಡುಕಿ ಆತ ಏನಾರ ಅಂದ್ರು ಆತ ಏನಾದ್ರೂ ಅನುಬಾರ್ದು ಅಂದ್ಬಿಟ್ಟಂದ್ರೆ ನಾಶ ಆಗಿ ಹೋಗ್ತಾರೆ. ಅಷ್ಟು ಶಕ್ತಿ ಅವನ ಬಲ್ಲಿ ಇರ್ತದೆ. ಅದಕ್ಕೆ ಬಹಳ ಎಚ್ಚರಿಕೆ ಇರ್ಬೇಕು ಅಂತ ಹೇಳ್ತಾರೆ ಜ್ಞಾನಿಗಳ ಹತ್ರ. ಅವ್ರು ಯಾಕಂದ್ರೆ ಎಲ್ಲಾ ಸಿದ್ಧಿಗಳು ಇರ್ತಾವ ಅವ್ರ ಹತ್ರ, ಎಲ್ಲಾನು ಅವ್ರಿಗೆ ಇರ್ತಾವ. ಆದ್ರೆ ಯಾರು ಬಳಸ್ಕೊಳಕ್ ಹೋಗಂಗಿಲ್ಲ, ಸುಮ್ಮನೆ ಇರ್ತಾರೆ. ಜಗತ್ತಿನ ಜನ ಗೊತ್ತಿರ್ಲಾರ್ದ ಅಜ್ಞಾನಿಗಳು ಹೆಂಗಿರ್ತಾರ ಅಂತೇಳಿ ಅವ್ರಿಗೆ ಅವ್ರಂಗ ಇವ್ರಿಗೆ ಇವ್ರಂಗ ಒಳಗ ತನ್ನೊಳಗ್ ತನ್ನಂಗೆ. ಮತ್ತ ಆತ ಜ್ಞಾನ ಆಗ್ಯದ ಅಂತ ಹೇಳ್ಬಿಟ್ಟು ಹಂಗಿರ್ಬೇಕಂದ್ರೆ ಏನಿಲ್ಲ. ಆತನ ಒಳಗಡೆ ಎಲ್ಲಾ ಸುತ್ತ ಹೋಗಿರ್ತಾವ. ಯಾವ ಹೆಂಗಂದ್ರೆ ಬಿಟ್ಟ ಈಗ ಹಾವಿರ್ತದ, ಸರ್ಪ ಅಂತೀವಿ, ಭಯ ಮಾಡ್ಕೋತೀವಿ, ಸಿಕ್ಕಾಪಟ್ಟೆ ಭಯ ಮಾಡ್ಕೋತೀವಿ, ಹೌದಿಲ್ಲ? ಹಾವು ಸರ್ಪಕ್ಕ ಹಲ್ಲುಗಳು ಇರ್ತಾವ, ವಿಷದ ಹಲ್ಲುಗಳು. ಅದು ಹೆದರೋದ್ ಜಗತ್ತು. ಅದಕ್ಕೆ ಅದು ಯಾವಾಗ ವಿಷದ ಹಲ್ಲುಗಳನ್ನ ತೆಗೆದು ಬಿಟ್ಟಾಗ ಅವಾಗ ಏನಾಯ್ತು, ಆ ಸರ್ಪತ್ವ ಭಾವನೆ ಹೊಂಟು ಹೋಗ್ಬಿಡ್ತದ ಅದರಲ್ಲಿ. ಅದು ಸುಮ್ಮ ಹಾವು ತರ ಕಾಣಿಸ್ತದ. ಅದನ್ನ ಹಿಡಿದು ಬುಟ್ಟಿ ಒಳಗಾರ ಹಾಕ್ತಾನ, ಯಾರ ಕೊರಳಗಾರ ಹಾಕ್ತಾನ, ಹಿಡಿದು ಕೈಯಾಗಾರ ಹಿಡ್ಕೊಂಡ್ ತಿರುಗಾಡ್ಬೋದು, ಏನಾದ್ರೂ ಮಾಡ್ಬೋದು. ಯಾಕಂದ್ರ ಅವು ಹಲ್ಲ ಹೋಗ್ಬಿಟ್ಟಾವಲ್ಲ. ನೋಡಕ್ ಮಾತ್ರ ಹಾವು ಅದ, ಸರ್ಪ ಅದ, ಅದ್ರ ಒಳಗಡೆ ಐತೆ ಅನ್ನೋದ್ರೆ ಏನಿಲ್ಲ. ಹಂಗ ಈತ ಕೂಡ ಹೆಂಗಿರ್ತಾನಂದ್ರ ಇವೆಲ್ಲಾ ಸುಟ್ಟು ಹೋಗಿರ್ತಾವ. ಅದ್ರ ಅಜ್ಞಾನಿಗೆ ಹೆಂಗಿರ್ತಾವ, ಅದ್ರಾಗ ಬೆರ್ತಿರ್ತಾನೆ, ಎಲ್ಲದಕ್ಕೂ ಗುರಿ ಆಗ್ತಾನೆ. ಆದ್ರೆ ಕೇಳ್ತೀನಂತ ಇಷ್ಟೆಲ್ಲಾ ಕೇಳಿ ಕೂಡ ಸದ್ಗುರು ವಾಕ್ಯವನ್ನ ಅದನ್ನ ತಗೊಂಡು ಆ ಪ್ರಕಾರ ನಡ್ಕೊಳ್ದೇ ಇದ್ರ, ಆ ಭಾವ ಬರ್ದೇ ಇದ್ರ ಅದಕ್ಕೆ ಜೀವನ್ ಮುಕ್ತಿ ಆನಂದ ದೊರೆಯಂಗಿಲ್ಲ. ಅದಕ್ಕ ಸದ್ಗುರು ವಾಕ್ಯವನ್ನ ಏಕಾಗ್ರ ಭಾವದಿಂದ ಇದನ್ನ ಕೇಳ್ಬೇಕಾದಂಥದ್ದು ಬಹಳ ಮುಖ್ಯ. ನೀ ಹೆಂಗ ಕೇಳ್ತಿ ಹಂಗ ನಿನಗ್ ಲಾಭ ಐತೆ. ಹೇಳ್ತೀವಲ್ಲ ನಾವೇನು ಅವರಿಗಾಗಿ ಲಾಭ ನೋಡುವಂಥವ್ರು ನಾವಲ್ಲ. ಹಂಗಾಗಿ ಸದ್ಗುರು ವಾಕ್ಯಗಳನ್ನ ನಾವ್ ಯಾವ ರೀತಿ, ನಮ್ಗಿದು ಎಷ್ಟು ಜನ್ಮಾಂತರ ಮಾಡಿದ್ದು. ಅದಕ್ಕೆ ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳೆಲ್ಲ ಅಂತ ಹೇಳೋದು. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟಿ ಜನ್ಮಾಂತರ ಕಾಮಕ್ರೋಧಕ್ಕಾಗಿ ಒಂದೊಂದು ಜನ್ಮಗಳನ್ನ ಕೊಟ್ಕೊಂತ ಬಂದೀವಿ. ಅದಕ್ಕೆ ನಿನಗಾಗಿ ಈ ದೇಹವನ್ನು ಕೊಟ್ಕೊ ಅಂತ ಹೇಳ್ತಾರೆ. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ ನಿನಗೊಂದು ದೇಹವನ್ನು ಕೊಟ್ಟು ತಪವಂತು ಘನಶಂಭುಲಿಂಗವಾಗಿರಲೊಲ್ಲೆ ಮನುಜ. ಈಗರ ಈ ಶರೀರ ನಿನಗಾಗಿ ಕೊಟ್ಟುವ ಅಂತ ಹೇಳಿದಾಗ ನಮಗೇನು ಮನಿ ಪನಿ ಬಿಟ್ಟು ಎಲ್ಲೋ ಒಂದು ಗವಿ ಗುಂಡಾರ್ದಾಗ ಹೋಗಿ ಅಲ್ಲಿ ಹೋಗಿ ತಪಸ್ ಮಾಡ್ರಿ, ಇಲ್ಲಿ ಹೋಗಿ ತಪಸ್ ಮಾಡ್ರಿ, ಅಲ್ಲಿ ಹೋಗಿ ತಿಳ್ಕೊಂಡು ಏನಿಲ್ಲ ನೋಡ್ರಿ. ಎಷ್ಟು ಸುಲಭ ಐತಿ ನೋಡ್ರಿ ಇಲ್ಲಿ. ಸುಮ್ಮ ಕುಂತು ಕೇಳೋದು. ಮನಿ ಅದಕ್ಕೆ ತನುವ ದಂಡಿಸಬೇಡ, ಮನವ ದಂಡಿಸಬೇಡ, ನಿಲ್ಲಿಸಬೇಡ, ಧನವನ್ನೀಗಿರಬೇಡ, ಮನೆ ಮಾರುದೊರೆದು ವನವಾಸ ಬೇಡ, ತನಗಿನಿತ ತತ್ವಜ್ಞಾನ ಸಂಜನಿಸಲ್. ಆಗ ಅವೆಲ್ಲವನ್ನು ಕೆಡುತ್ತದೆ. ಅದರಿಂದ ಸುಮ್ಮ ಕುಂತು ಕೇಳುವಂಥದ್ದು, ಮನಸ್ಸು ಶರೀರ ಜೊತೆ ಇಟ್ಕೊಂಡು ಕುಂತು ಕೇಳುವಂಥದ್ದು, ಅಲ್ಲಿ ಆಟೋಮೆಟಿಕ್ ಆ ಮನಸ್ಸು ಪಲ್ಲಟ ಆಗ್ತಾ ಬರ್ತದೆ ಭಾವ ಶ್ರದ್ಧೆಯಿಂದ ಕೇಳಿದಾಗ. ಅದಕ್ಕೆ ಈ ರೀತಿಯಾಗಿ ಎಷ್ಟೇ ನಾವು ಮಾಡಿದ್ರು ಕೂಡ ಮಂದಿಗಾಗಿ ಮಾಡುವಂಥದ್ದು. ಯಾವ ಮಂದಿಗಾಗಿ ಅಂದ್ರೆ ನಮ್ಮ ಶರೀರ ಮತ್ತಿದೆ ನಂದಾದನ ಅಲ್ಲಲ್ಲ. ಇದಕ್ಕೆ ಉಣಿಸೋದು, ತಿನ್ನಿಸೋದು, ಇದಕ್ಕೆ ರಂಬಿಸೋದು, ಇದು ಬೇಕನ್ಸದ, ಅದು ಬೇಕನ್ಸದ, ಇದಕ್ಕೆ ಅಲ್ಲಿಗೆ ಹೋಗ್ಬೇಕನ್ನಿಸ್ತದ, ಇಲ್ಲಿಗೆ ಹೋಗ್ಬೇಕನ್ಸ್ತದ, ಇದೆಲ್ಲ ಅದಕ್ಕೆ ಮಾಡಿದಂಗಿದು. ಮತ್ತೆ ಸಂಸಾರ, ಹೆಂಡತಿ ಮಕ್ಕಳು ಸ್ವಲ್ಪ ದೂರ. ಮತ್ತೆ ಇದಕ್ಕೆ ಶರೀರಕ್ಕೆ ನೋಡ್ಕೊಂತ ಶರೀರದಲ್ಲೇ ಕೂತ್ಕೊಂಡು ಇದಕ್ಕೆ ಉಣಿಸ್ಕೊಂಡು ತಿನ್ಸ್ಕೊಂಡು ಇದಕ್ಕೆ ಮಾಡಿದ. ಅದ್ರ ನಿನಗೊಂದು ನಿನ್ನ ಸಲುವಾಗಿ ಮಾಡುವಂಥದ್ದು ಯಾವ್ದಾದ್ರೆ ಇದು ನೋಡ್ರಿ. ಏನ್ ನಾವು ಗುರುವಾಕ್ಯಗಳನ್ನ ಕೇಳ್ತೀವಲ್ಲ ದಿನ ಕೇಳುವಂಥದ್ದು, ಇದು ನಿನ್ನ ಸಲುವಾಗಿ, ಅದು ಮಂದಿ ಸಲುವಾಗಿ. ಅದಕ್ಕೆ ಇದು ಬಹಳ ಶ್ರೇಷ್ಠವಾದಂತ. ಇದು ಕೇಳ್ತಾ ಹೋದಾಗ ನಮ್ಮಲ್ಲಿರುವಂತಹ ಏನ್ ಅದಾವ ಇವು ಅಜ್ಞಾನ ಏನ್ ಬೇರೆ ಇಟ್ಕೊಂಡ್ ಕುಂತಾವ ಇವೆಲ್ಲ ನಾಶ ಆಗ್ತಾವ. ಅದಕ್ಕೆ ಇದು ಅಜ್ಞಾನಿ ಆದಂಥವನು ಗುರು ಮುಖಾಂತರ ವೇದ ಅಭ್ಯಾಸನ ಮಾಡಿದಾನ, ಅದ್ರ ಮನಸ್ಸ ಬದಲಾವಣೆ ಆಗವಲ್ದು.
ಹೇಳ್ತಾರಲ್ಲ ಆ ಭಾವ ಇಟ್ಟವನ್ ಕೇಳೇ ಇಲ್ಲ, ಸುಮ್ ಕೇಳ್ದಂಗ ಆಗ್ಯದ. ಆದ್ರ ಆ ಪ್ರಕಾರ ಮನಸ್ಸು ಬದಲಾವಣೆ ಮಾಡ್ಕೊಳ್ತಾ ಇಲ್ಲ ಅಂತಂದಾಗ ಯಾವ ಒಂದು ಎಷ್ಟು ವರ್ಷ ಕೇಳಿದ್ರು ಕೂಡ ಅದಗ ಇದು ಆಗ್ತದೆ, ಜ್ಞಾನ ಜೀವನ್ಮುಕ್ತಿ ಆನಂದ ಆಗ್ತದೆ ಅಂದ್ರೆ ಖಂಡಿತ ಆಗಲ್ಲ. ಆದ್ರೆ ನೀನ್ ಎಷ್ಟು ತೀವ್ರವಾಗಿ ಶ್ರದ್ಧೆಯಿಂದ ನೀ ಗುರುವಾಕ್ಯವನ್ನ ಕೇಳ್ತಿ ಅಷ್ಟೇ ನಿನ್ ಲಾಭ ಅದ. ಅದಕ್ಕೆ ಈ ರೀತಿಯಾಗಿ ಈ ಅಜ್ಞಾನಿ ಅದ್ರ ಈ ಜಗತ್ತಿನೊಳಗೆ ಏನ್ ತೋರುವಂತ ಏನ್ ಅದಾವ ಇವು ಹಸಿವು ತೃಷೆಗಳು ಜನನ ಮರಣ, ಇದು ಜ್ಞಾನಿಗೂ ತೋರ್ತಾವ ಅಜ್ಞಾನಿಗೂ ತೋರ್ತಾವ, ಇಬ್ರಿಗೂ ಸಮನಾಗಿ ತೋರ್ತಾವ. ಯಾವ ರೀತಿ ಭೇದ ಇಲ್ಲ. ಆದ್ರ ಭೇದ ಎಲ್ಲಿ ಐತಂತಂದ್ರ ಇದನ್ನಲ್ಲಿ ಸುಟ್ಟಿರ್ತಾವ, ಅದನ್ನಲ್ಲಿ ಹಂಗ ಇರ್ತದೆ, ಬೆರ್ತಿರ್ತಾನ. ಅವ್ ಬೆರ್ತಿ ಎಲ್ಲೋ ಹೋಗ್ಬಿಡ್ತಾನ, ಈತ ಆನಂದವಾಗಿರ್ತಾನೆ. ಬಿತ್ತಕ್ ಬರಂಗಿಲ್ಲಲ್ಲ, ಬೀಜ ನೆಲಕ್ಕೆ ಹಾಕಿದ್ರೆ ಬಿತ್ತಕ್ ಬರ್ತಾನೆ ಹಂಗಿಲ್ಲ. ಸದ್ಗುರು ವಾಕ್ಯಗಳೇ ಅನ್ನುವಂತ ಒಂದು ಬೆಂಕಿಯಿಂದ ಇವೆಲ್ಲ ಅಜ್ಞಾನದ ಬೇರುಗಳು, ಈ ಮನಸ್ಸಿನ ಏನದಾವ ಇವೆಲ್ಲ ಸುಟ್ಟು ಭಸ್ಮ ಆಗಿರ್ತಾವ. ಮತ್ತ ಅವೇನು ಹುಟ್ಟಕ್ ಸಾಧ್ಯ ಇಲ್ಲ. ಯಾವಾಗ ವಿಷಯಗಳ ದೋಷ ದರ್ಶನ ಆಗ್ಬಿಡ್ತಂದಾಗ ಮನಸ್ಸು ನೀವು ಹೋಗಂದ್ರು ಕೂಡ ಹೋಗಂಗಿಲ್ಲ ನೋಡ್ರಿ, ವಿಷಯಗಳ ಮೇಲೆ ಹೋಗಂಗಿಲ್ಲ. ಅದು ಮಿಥ್ಯೆ ಐತಪ್ಪ, ಈ ಜಗತ್ತು ಬ್ರಹ್ಮ ಸತ್ಯ ಅದ, ಜಗತ್ತು ಮಿಥ್ಯ ಅದ, ನೀ ಏಟ್ ಮಾಡಿದ್ರೆ ಇಲ್ಲೇ ಬಿಟ್ಟು ಹೋಗವನಪ್ಪ, ನೀನೇನು ತಗೊಂಡು ಹೋಗವಲ್ಲ ಅಂತ ನಾವು ಸದ್ಗುರು ಹೇಳಿದಂಥದ್ದು ಪದೇ ಪದೇ ನಾವು ಕೇಳ್ತಾ ಬಂದಾಗ ಮನಸ್ಸು ಯಾವ್ದ್ರ ಮೇಲೆ ಅಷ್ಟು ಹೋಗಂಗಿಲ್ಲ. ಅದು ಹೌದಲ್ಲ ಅಂತ ಅನ್ಕೊಂಡು ಮತ್ತೆ ತನ್ನ ಆನಂದದಾಗ ತನ್ನ ಮನೆ ಸೇರುವಂತದ್ದಾಗ್ತದ. ಹಂಗಾಗಿ ಮತ್ತೆ ನಾಳೆ 2ನೇ ನುಡಿಯಿಂದ ಮಾತಾಡೋಣ. 2 ಮತ್ ಗುರುಗಳ ಪಾದ ಕಲ್ಪಿಸಿ ಹರವ.